ಸ್ನೇಹಿತರೆ ನಮಸ್ಕಾರ. ಆದರೆ ದೇವ್ರ ಇಚ್ಛೆ ಪ್ರಕಾರ ದೇವ್ರು ಯಾವಾಗ ಒಳ್ಳೆಯವ್ರು ಬರಬೇಕು ಬ್ಯಾಂಕ್ನಾಗ ಒಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ. 2004 ನಮ್ಮ ದೇಶಕ್ಕೆ ಅಚಾನಕ್ ಒಬ್ಬ ವರ್ಲ್ಡ್ ಬೆಸ್ಟ್ ಎಕನಾಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಆದ ಡಾಕ್ಟರ್ ಮನಮೋಹನ್ ಸಿಂಗ್. ಇವತ್ತು ನಮ್ಮ ಬ್ಯಾಂಕಿಗೆ ಬೆಸ್ಟ್ ಆರ್ಥಿಕ ತಜ್ಞರು ಎಕನಾಮಿಸ್ಟ್ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಅಣ್ಣಾಸಾಹೇಬ್ ಜೊಲ್ಲೆ ಅವರಿಗೆ ಮುರುಗೋಡು ಮಹಾಂತಜನ ಆಶೀರ್ವಾದದಿಂದ ಅಧ್ಯಕ್ಷ ಆಗುವಂಥ ಅವಕಾಶ ಸಿಕ್ತಂದ್ರೆ ಇಟ್ಟು ದಿವಸ ಎಲ್ಲರೂ ಬ್ಯಾಂಕ್ನಾಗ ಕೂತು ರಾಜಕಾರಣ ಮಾಡಿ ಬ್ಯಾಂಕ್ ನಡೆಸ್ತಿದ್ರು. ಆದರೆ ಇವತ್ತೊಬ್ರು ನಮಗೆ ಇಂಥ ಅಧ್ಯಕ್ಷ ಸಿಕ್ಕಾರಲ್ಲ ರೀ. 5 ವರ್ಷ ಒಳಗೆ ಅಂದ್ರೆ ಈ ಥರ ಚಿತ್ರ ಬದಲಾಗಿ, ಯಾಕಂದ್ರೆ ಅವ್ರಿಗೆ ಹಣಕಾಸಿನ ಬಗ್ಗೆ ಆರ್ಥಿಕ ಬಗ್ಗೆ ಸಿಕ್ಕಾಪಡೆ ಅನುಭವ ಇರೋದ್ರಿಂದ ಅಂಥ ಅಧ್ಯಕ್ಷ ಸಿಕ್ಕದ್ದು ನಮ್ಮೆಲ್ಲರೂ ಸೌಭಾಗ್ಯ ಮತ್ತು ನಮ್ಮ ರೈತರ ಸೌಭಾಗ್ಯ. ಒಳ್ಳೆಯ ದೃಷ್ಟಿಯಿಂದ ನಡ್ಸ್ಕೊಂಡು ಹೋಗುವಂಥ ಸಂಪೂರ್ಣವಾದಂಥ ಎಲ್ಲ ಭರವಸೆ ಐತಿ. ಅವ್ರು ಅಧ್ಯಕ್ಷರಾಗಿದ್ದರು. ಹೋಯ್ತು ರೈತರು ಯಾರೂ ಅಂಜಕ್ಕೆ ಹೋಗ್ಬಾರ್ರಿ, ಬ್ಯಾಂಕ್ ಗಟ್ಟಿಯಾಗೈತಿ. ನಾಳಿದ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲಾ ಡಾಕ್ಟರ್ ಮನಮೋಹನ್ ಸಿಂಗ್ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ಕಡೆ ಬ್ಯಾಂಕ್ ಬಂದೈತಿ. ಯಾರೂ ಅಂಜಬೇಡ್ರಿ, ಬೆಸ್ಟ್ ಬ್ಯಾಂಕ್ ಇರ್ತೀವಿ. ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ನಮ್ಮ ಕನಸು ಇಷ್ಟ ಐತಿ. 10 ವರ್ಷ ಈ ಬ್ಯಾಂಕನ್ನ 6,500 ಕೋಟಿ ಇದ್ದಂಥ ಡಿಪಾಸಿಟ್ನ 10,000 ಕೋಟಿಗೆ ಒಯ್ಯಬೇಕು. ಅವ್ರು ನಿನ್ನೆ ನಾವು ರಾತ್ರಿ ಇಬ್ಬರು 5 ವರ್ಷ ಒಳಗೆ ಅಂತಾರೆ. ಅವ್ರು 10 ಬೇಡ 5 ವರ್ಷ ಒಳಗೆ ಕೊಡಲ್ಲ ಆದ್ರೆ ಬ್ಯಾಂಕ್ ಉಳಿದಿಲ್ಲ. ಅಗ್ರಿಕಲ್ಚರ್ ಲೋನ್ ನೋಡ್ರಿ ಎಷ್ಟಿದ್ರು ಕೂಡ ನಮಗೆ ಲಾಸ್ ಅದ, ಲಾಸ್ ಮೇಕಿಂಗ್. ಆದ್ರೆ ಕೊಡ್ಲೇಬೇಕಂತ ತಿಳ್ಕೊಂಡು ಸರ್ಕಾರ ಪ್ರೋಗ್ರಾಮ್ ಅದ. DCC ಬ್ಯಾಂಕ್ ಅದಕ್ಕೋಸ್ಕರ ಅದಂತೂ ಕೊಡ್ಲೇಬೇಕು. ನಾವು ಅದನ್ನ ನಾವು ಎಲ್ಲ ಲೆವೆಲ್ದಾಗ ತರಬೇಕು. ಪ್ರಾಫಿಟ್ ಮಾಡಬೇಕಾದ್ರೆ ನಾನ್ ಅಗ್ರಿಕಲ್ಚರ್, ಶುಗರ್ ಫ್ಯಾಕ್ಟ್ರಿ ಎಲ್ಲ ಲೋನ್ ಕೊಡಬೇಕಾಗ್ತದೆ. ಸ್ನೇಹಿತರೆ ನಮಸ್ಕಾರ. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ವಿಷಯ ಸ್ಪಷ್ಟ ಆಗ್ತಾ ಇಲ್ಲ. ಯಾಕೆ ಸ್ಪಷ್ಟ ಆಗ್ತಾ ಇಲ್ಲ ಅಂದ್ರೆ, ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಸಂಘದ ಬ್ಯಾಂಕ ಮಾಲಕತ್ವ ಬಾಲಚಂದ್ರ ಜಾರಕಿಹೊಳಿ ಹೋಗಿತ್ತೇನೋ ಅನ್ನೋ ಸಂಶಯ ಜನರಿಗೆ ಕಾಡಕತ್ತೈತಿ. ನೀವು ಯಾಕೆ ಹಿಂಗೆ ಅಂತೀರಿ ಸರ್? ಬಾಲಚಂದ್ರ ಜಾರಕಿಹೊಳಿ ಅವ್ರ ಆಡಳಿತ ಮೇಲೆ ಅವ್ರದ್ದು ಇರ್ಬೋದು ರೀ, ಅವರ ಮಾಲಕರತ್ ಯಾಕೆ ಅಂತೀರಿ ಅಂತ ನೀವು ಕೇಳ್ಬೋದು. ನಾನು ಅದಕ್ಕೆ ಸ್ಪಷ್ಟವಾದ ಉತ್ತರ ನಾನು ಹೆಂಗೆ ಕೊಡ್ತೇನಪ್ಪ ಅಂದರೆ, ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಅವರು. ಅಣ್ಣಾಸಾಹೇಬ್ ಜೊಲ್ಲೆ ಅವರು ಅಧ್ಯಕ್ಷರಿದ್ದರು, ಇವರು ಬಾಲಚಂದ್ರ ಜಾರಕಿಹೊಳಿ ಬಾಜುಕ ಕೂತಿದ್ರು. ಪತ್ರಕರ್ತರು ಕೇಳಿದ ಪ್ರಶ್ನೆಗಳು ಉತ್ತರ ಎಲ್ಲ ಕೊಡೋರು ಯಾರು ಕೊಡ್ತಿದ್ರು? ಬಾಲಚಂದ್ರ ಜಾರಕಿಹೊಳಿ ಕೊಡ್ತಿದ್ರು. ಹಂಗಾರೆ ಬಾಲಚಂದ್ರ ಜಾರಕಿಹೊಳಿ ಯಾರು? ಹಂಗಾರೆ ಯಾರ ಆಡಳಿತ ಮಂಡಳಿ ನೀವು ತಂದದ್ದಿರ್ಬೋದು, ಬಟ್ ನೀವು ಆಡಳಿತ ಮಂಡಳಿಗೆ ಅಧಿಕೃತವಾಗಿ ಏನು ನೀವು ಸಂಬಂಧ? ಅದಕ್ಕೆ ಈಗ ಏನು ಅನ್ನಿಸ್ತೈತಿ ಅಂದ್ರೆ ಮಾಲಕರನ್ನ ಬಾಲಚಂದ್ರ ಜಾರಕಿಹೊಳಿ ಅನ್ನಿಸ್ತೈತಿ. ನೋಡ್ರಿ, ಇಷ್ಟು ವರ್ಷದಿಂದ ನೀವು 30 ವರ್ಷದಾಗ ಕಷ್ಟಪಟ್ಟಿದ್ದೀವಿ. 96 ನಾ ಫೇಲ್ ಆಗಿದ್ನಿ, ಸೋತಿದ್ನಿ. ಆ ಸೋಲನ್ನು ಹಠ ಹಿಡ್ದ ಒಂದೊಂದು ಸ್ಟೆಪ್ ಏರ್ಕೋತ ಕಡೆಗೆ ಈ ಸಾರಿ ಅಂದರೆ ಹೋದ ವರ್ಷ ಅಪ್ಪಾಸಾಹೇಬ್ ಕುಲಗೂಳಿ ಅವ್ರನ್ನ ಅಧ್ಯಕ್ಷ ಮಾಡೋದ್ರ ಮೂಲಕ ಸ್ವಂತ ನನ್ನ ಅಧ್ಯಕ್ಷ ಸ್ಥಾನವನ್ನು ಪಡೆದ್ನಿ ಅನ್ನೋ ಮಾತನ್ನು ನೀವು ನೀವು ಪ್ರೆಸ್ ಮೀಟ್ನಾಗ ಹೇಳಿದಿರಿ. ನಿಮ್ಮ ಕಬ್ಜಾ ತೊಗೊಂಡಿದ್ದೀರಿ. ನೀವು ಕಬ್ಜಾ ತೊಗೊಳೋದ್ರ ಅರ್ಥ ನೀವು ಹೇಳಿದ್ದೆ ಫೈನಲ್ ಆಕೈತಿ, ಕೋಆಪರೇಟಿವ್ ಸೆಕ್ಟರ್ ಉಲ್ಲಂಘನೆ ಅಲ್ಲ. ಅದನ್ನು ಯಾಕೆ ಮಾಡತ್ತಿರೋ ಗೊತ್ತಾಗ್ತಾ ಇಲ್ಲ, ನೀವೇನಿದ್ದೀರೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ನೀವು ಅರಬಾವಿ ಕ್ಷೇತ್ರ ಶಾಸಕರು, ಜಾರಕಿಹೊಳಿ ಇಡೀ ಬೆಳಗಾವಿ ಜಿಲ್ಲೆ ಒಳಗೆ ಜಾರಕಿಹೊಳಿ ರಾಜಕಾರಣದ ಎಂಪೈರ್ನ ಬೆಳೆಸತ್ತಿರೋದು ಗೊತ್ತು. ನಿಮ್ಮ ಬ್ರದರ್ ಒಬ್ಬರು ರಿಯಲ್ ಎಸ್ಟೇಟ್ ಬಿಸ್ನೆಸ್ದಾರು, ನಿಮ್ಮ ಬ್ರದರ್ ಅವರು ಉಸ್ತುವಾರಿ ಸಚಿವರದಾರು, ನಿಮ್ಮ ಮಗಳು ಲೋಕಸಭಾ ಚಿಕ್ಕೋಡಿ ಲೋಕಸಭಾ ಸದಸ್ಯರದಾರು, ಇದೆಲ್ಲ ಗೊತ್ತು, ಎಲ್ಲರಿಗೂ ಗೊತ್ತು. ಬಟ್ DCC ಬ್ಯಾಂಕಿಗೆ ಏನಿದ್ರಿ ನೀವು ಅನ್ನೋ ಪ್ರಶ್ನೆ ಜನರಲ್ಲಿ ಭಾಳ ಎದ್ದತಿ. ಈಗ ಯಾಕೆ ಹಿಂಗೆ ಮಾಡತ್ತೀರಿ? ಅಲ್ರಿ, ನೀವು DCC ಬ್ಯಾಂಕಿಂದ ಹೇಳ್ಬೇಕಂತಂದರೆ ನೀವು ಅಮರನಾಥ್ ಜಾರಕಿಹೊಳಿನೋ ಅಥವಾ ರಾಹುಲ್ ಜಾರಕಿಹೊಳಿನೋ ಅವ್ರ ಜಾಗದಾಗ ನೀವು ಡೈರೆಕ್ಟ್ರಾಗಿ ಬರೋಲ್ಲ, ಅಧಿಕೃತವಾಗಿ ಮಾತಾಡ್ರಿ. ಅದಕ್ಕೆ ಯಾರು ಸಾರ್ವಜನಿಕರಿಗೂ ನಿಮ್ಮ ಬಗ್ಗೆ ಹೇಳೋರಿಗೆ ಬಾಯಿ ಮುಚ್ಚಿದಂಗೆ ಆಕೈತಿ, ಬಾಯಿ ಕಿಲಿ ಹಾಕಿದಂಗೆ ಆಕೈತಿ. ಅವ್ರು ಹೇಳುವಂಥ ಕೆಲಸಗಳನ್ನ ಅವ್ರು ಹೇಳುವಂಥ ನೀವೇನು ಸಂಬಂಧ ಇಲ್ಲ, ಸೂತಿಲ್ಲ ನೀವು ಹೇಳ್ತೀರ ಅಂದ್ರೆ ಏನಂತ ತಿಳ್ಕೊಬೇಕು ನಾವು? ನೀವು ನಿಮ್ಮ ಕಚೇರಿ ಒಳಗೆ ಬ್ಯಾಂಕಿನ ಬಗ್ಗೆ ಮಾತಾಡ್ತೀರಂದ್ರೆ ಅದು ರಾಜಕಾರಣದ ಬಗ್ಗೆ ಇರ್ಬೋದು ಅಂತ ಅನ್ನಬೋದು. ಬಟ್ ಆಡಳಿತ ಮಂಡಳಿ ಅಧಿಕೃತವಾಗಿ ಪ್ರೆಸ್ ಮೀಟ್ ಕರೆದಾಗ ಅಧ್ಯಕ್ಷರು ಮಾತಾಡೋಕ್ಕಿಂತ ಮುಂಚಿತವಾಗಿ ಕಟ್ಕಟ್ಟಾಗಿ ನೀವೇ ಮಾತಾಡ್ರೆ ಏನು ಅನಿಸ್ತೈತೆ? ಅವರು ಕೆಪೇಬಲ್ ಇಲ್ಲ ಅಂತ ಅನಿಸ್ತೈತೆ ಇಲ್ಲ ನಿಮಗೆ? ಸಾರ್ವಜನಿಕರಲ್ಲಿ ಪ್ರಶ್ನೆ ಎದ್ದಿರೋದಿದೆ. ಫಸ್ಟ್ ಟೈಮ್ ಅಧ್ಯಕ್ಷರಾದ ಕೂಡಲೇ ಬಾಲಚಂದ್ರ ಜಾರಕಿಹೊಳಿ ಇದು ಮಾಡಿದ್ರು, ಒಂದು ಪ್ರೆಸ್ ಮೀಟ್ನಾಗ ಹೇಳಿದ್ರು ಅವರು. ಅಣ್ಣಾಸಾಹೇಬ್ ಜೊಲ್ಲೆ ಅವರು ಬೆಳಗಾವಿ ಜಿಲ್ಲೆಯ ಮನಮೋಹನ್ ಸಿಂಗ್ ಅಂತಂದಿದ್ರು. 10 ವರ್ಷಗಳಿಂದ ಭಾರತವನ್ನು ಆಳಿದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಲ್ಲಿ, ಅಣ್ಣಾಸಾಹೇಬ್ ಜೊಲ್ಲೆ ಅವರಲ್ಲಿ ನೀವು ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರಿಗೆ ಅಪಮಾನ ಮಾಡಿದ್ರಲ್ಲ ಶಾಸಕರೇ? ಹಂಗೆ ಯಾಕೆ ಮಾಡಿದಿರಿ ನೀವು? ನಿಮ್ಗೆ ಅಷ್ಟು ಅವ್ರಿಗೆ ಲೋಬಲ್ ಇತ್ತು, ನೀವು ಮಾತಾಡೋಕೆ ಕೊಡಬೇಕಾಗಿತ್ತಲ್ಲ. ನೀವು ಅವ್ರು ಮಾತಾಡೋಕೆ ಯಾಕೆ ಕೊಡ್ಬಾರಿ ನೀವು? ಇದು ಒಂದು ವಿಷಯ. ಆದರೆ ಪ್ರತಿ ಸಾರಿ ನೀವು ಪ್ರೆಸ್ ಮೀಟ್ ಮಾತಾಡ್ತೀರಿ, ಕರಿತೀರಿ ಆಡಳಿತ ಮಂಡಳಿ ಅವ್ರಿಗೆ ಹೇಳಕ್ಕೆ ಕೊಡಿ. ಹಿಂದೆಲ್ಲ ಫೀಡ್ಬ್ಯಾಕ್ ಮಾಡಿರಲ್ಲ ಅವ್ರಿಗೆ, ಹಿಂಗೆ ಕೇಳ್ರಿ, ಹಿಂಗೆ ಹೇಳ್ರಿ, ಇದನ್ನ ಹೇಳ್ರಿ, ಯಾರು ಕೇಳು ಇದನ್ನು ಹೇಳಿರತ್ತೆ, ನೀವು ಫೀಡ್ಬ್ಯಾಕ್ ಮಾಡಿರಿ ಬಿಹೈಂಡ್ ದ ಸೀನ್. ಅದು ನೀವು ಏನೂ ಇಲ್ಲ ಅಂದರೆ ಬಿಹೈಂಡ್ ದ ಸೀನ್ ನಿಮ್ಮ ನೇತೃತ್ವದಾಗ ಆಡಳಿತ ಮಂಡಳಿ ಇರ್ಬೋದು, ಬಟ್ ನೀವು ಆಡಳಿತ ಮಂಡಳಿ ಅಲ್ಲ. ಹಿಂದಕ್ಕೆ ಅಪ್ಪಾಸಾಹೇಬ್ ಕುಲಗೂಳಿ ಅವರು ಅಧ್ಯಕ್ಷರಾಗಿದ್ದಾಗ ಸನಕ ಹೋಟೆಲ್ದಾಗ ಪ್ರೆಸ್ ಮೀಟ್ ಮಾಡಿದರು. ಎಲ್ಲ ಆಡಳಿತ ಮಂಡಳಿ ಕೂಡ್ರು,
ಅವಾಗೂ ಉತ್ತರ ಎಲ್ಲ ನೀವಾಗ ಕೊಟ್ರಿ. ಅಂದ್ರೆ ಅವಾಗ ಪ್ರಶ್ನೆ ಎತ್ತಿದ್ರಿ. ಅವಾಗ ಡಾಕ್ಟರ್ ಮಾಂತೇಶ್ ಕಡಾಡಿ ಅವರು ಸೌಭಾಗ್ಯ ಲಕ್ಷ್ಮಿ ಫ್ಯಾಕ್ಟ್ರಿನ ಕಂಪ್ನಿ ದಿವಾಳಿ ಆಗಂತ ಘೋಷಣೆ ಆಗೈತೆ NCLTಯಿಂದ ಬೇರೆ ಕಂಪ್ನಿಯವ್ರು ತೊಗೊಂಡವರು. ಬೇರೆ ಕಂಪ್ನಿಗೆ ಭಾಳ 180 ಕೋಟಿ ರೂಪಾಯಿ 180 ಕೋಟಿ ರೂಪಾಯಿ ಸಾಲ ಕೊಟ್ಟಾರ ಅನ್ನೋದು ಪ್ರಶ್ನೆ ಎತ್ತಿದ್ರು ಅವರು. ಹೇಳೋದು ನೀವೇ ಹೇಳಿದ್ರಿ. ಏನು ಹೇಳಿದ್ರಿ? ಇಲ್ಲ ಮತ್ತು ನಾವಂತ ಅವರು ಕಡಾಡಿ ಅವ್ರು ಹಂಗೆ ಹೇಳ್ತಿರ್ತಾರೋ ಅದು ನಾವು ಅವ್ರ ಮೇಲೆ ಕೇಸ್ ಹಾಕ್ತು, ಕೋರ್ಟ್ ಕೇಸ್ ಹಾಕ್ತು, ಮಾನಷ್ಟು ಮೊಕದ್ದಮೆ ಮುಡ್ತು ನೀವೇ ಅಂದ್ರಿ. ಅಂದ್ರೆ ಅದ್ರ ಅರ್ಥ ಆ ಲೋನ ನಿಮ್ಗೆ ಸಂಬಂಧಪಟ್ಟದ್ದು ಐತೆ ಅಂತ ಅಂದಂಗೆ ಆಯ್ತು. ಆಮೇಲೆ GB ಮೀಟಿಂಗ್ ಕರೆದಿದ್ರು. ಇಲ್ಲಿ ಮಹಾತ್ಮ ಗಾಂಧಿ ಭವನದಾಗ DCC ಬ್ಯಾಂಕಿನ GB ಮೀಟಿಂಗ್ ಆಯಿತು. GB ಮೀಟಿಂಗ್ನಾಗ ಮಾಂತೇಶ್ ಕಡಾಡಿ ಅವ್ರು ಎತ್ತರು, ರೈತರು ಸಾಲ ಕೊಡುವಾಗ ನೀವು ಹಿಂಗೆ ಮಾಡ್ತೀರಿ, ಫ್ಯಾಕ್ಟ್ರಿ ಸಾಲವನ್ನು ವಿದೌಟ್ ಡಾಕ್ಯುಮೆಂಟ್ ಇದರಲ್ಲಿ ಹಿಂಗೆ ಖಾಸಗಿಯವ್ರು ಕೊಡ್ತೀರಿ. ರೈತರಿಗೆ DCC ಬ್ಯಾಂಕ್ ಯಾರ್ದಲ್ಲ ಅದು ರೈತರ ಬ್ಯಾಂಕ್ ಅದು, ರೈತರಿಗೆ ಕೊಡಬೇಕಾದಂಥ ಬ್ಯಾಂಕ್. ರೈತರಿಗೆ ಸಾಲ ಕೊಡ್ಬೇಕು ನೀವು ಹೆಚ್ಚು. ನೀವೊಂದು ಅನ್ನುವಂತಿಲ್ಲ, ನಾವೇ ಹೆಚ್ಚು ಕೊಟ್ಟಿವಿ ಅನ್ನುವಂತಿಲ್ಲ. ಅದನ್ನು ಇದು ರೈತರಿಗಾಗಿಯೇ ಕಟ್ಟಿದಂಥದ್ದು ಬ್ಯಾಂಕ, ರೈತರ ಸಲುವಾಗಿ ಇದ್ದಂಥ DCC ಬ್ಯಾಂಕ್ ಇದು. ನಿಮ್ಗೆ ಖಾಸಗಿ ಬ್ಯಾಂಕ್ ಅಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಕಟ್ಟಿದಂಥ ಬೀರೇಶ್ವರ ಸೊಸೈಟಿ ಇತ್ತಲ್ಲ, ಹಂಗಲ್ಲ ಅದು. ಅವ್ರು ಯಾರು ಬೇಕಾದ್ರೆ ಕೊಡ್ಬೋದು. ಅದು ಅವ್ರ ಡಿಸ್ಕ್ರಿಪ್ಷನ್ ಪವರ್ ಅವ್ರದ್ದು. ಬರೀ DCC ಬ್ಯಾಂಕಿಂದ ಯಾರಿಗೆ ಕೊಡಬೇಕು? ರೈತರಿಗೆ ಕೊಡಬೇಕು. ಪತ್ತು ಹೆಚ್ಚು ಕೊಡಬೇಕು. ಎಷ್ಟೋ ಸೊಸೈಟಿಗಳಿಗೆ PKPS ಒಳಗೆ ರಾಜಕಾರಣ ಸಂಬಂಧ ಲೋನ್ ಸಹಿತ ಕೊಟ್ಟಿಲ್ಲ ನೀವು. ಯಾಕೆ ಕೊಟ್ಟಿಲ್ಲ ನೀವು? ನಿಮ್ಗೆ ವಿರೋಧ ಮಾಡ್ತಾನಂದು, ನಿಮ್ಮ ವಿರೋಧಿಗಳು PKPS ಸೊಸೈಟಿ ಅಂತೂ ಹೀಗೆಲ್ಲ ಒಂದೊಂದು ಹಿಡಿದು ಈ DCC ಬ್ಯಾಂಕ್ನ ಉಪಯೋಗ ಮಾಡ್ತಾನೆ ಬಂದಿದ್ದೀರಿ. ನೀವು ರೈತರೊಳಗೆ ಅತಿ ಹೆಚ್ಚು ಕೊಟ್ಟು ಅಂತೇಳಿ ನೀವೇ ವಿಶೇಷಣೆ ತೆಗೆದುಕೊಳ್ಳುವಂತಿಲ್ಲ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು. ಒಂದು ಹಿಂಗೆ ಬೆಳಗಾವಿ ಮಹಾತ್ಮ ಗಾಂಧಿ ಭವನದಾಗ DCC ಬ್ಯಾಂಕಿನ GB ಮೀಟಿಂಗ್ ಆಯಿತು. GB ಮೀಟಿಂಗ್ನಾಗ ಎಲ್ಲ ಸದಸ್ಯರು ಬಂದಿದ್ದರು. ಸದಸ್ಯರು ಪ್ರಶ್ನೆ ಕೇಳಾಕತ್ತಿದ್ರು. ಹಾಗನ ಪ್ರಶ್ನೆ ಏನು ಕೇಳತ್ತಿದ್ರು ಅಂದ್ರೆ, ಗೋಕಾಕದ ಡಾಕ್ಟರ್ ಮಾಂತೇಶ್ ಕಡಾಡಿ ಅವರು ಬ್ಯಾಂಕಿನ ದೃಷ್ಟಿಯಿಂದ ನೀವು ವಿದೌಟ್ ಡಾಕ್ಯುಮೆಂಟಿಗೆ ಲೋನ್ ಕೊಡ್ತೀರಿ, ಯಾಕೆ ಕೊಡ್ತೀರಿ ಅಂತೇಳಿ ಅವರು ಪ್ರಶ್ನೆ ಕೇಳತ್ತಿದ್ರು. ಆಡಳಿತ ಮಂಡಳಿ ಅವ್ರು ಹೇಳಬೇಕಾಗಿತ್ತು, ಅದನ್ನು ಅಧ್ಯಕ್ಷ ಹೇಳಬೇಕಾಗಿತ್ತು ಅಥವಾ ಯಾರ ಡೈರೆಕ್ಟರ್ ಹೇಳಬೇಕಾಗಿತ್ತು. ಅದಕ್ಕೂ ನೀವೇ ಇದ್ರಿ. ನೀವಾದ್ರೂ ಸ್ಪಷ್ಟೀಕರಣ ಕೊಟ್ಕೋತಾನೆ ಹೋದ್ರಿ. ನೀವೇನು ಸಂಬಂಧ? ಬೆಳೆ ನಾವು KMFದಿಂದ ಬಂದಂಥ ಪ್ರತಿನಿಧಿ, KMFದಿಂದ ಬಂದಂಥ ನೀವು ಡೈರೆಕ್ಟರ್ ಅಲ್ಲ, ಪ್ರತಿನಿಧಿ ಅಂದರೆ ನೀವು ಸಾರ್ವಜನಿಕ ಜಾಗದಾಗ ಕೊಂಡಿರ್ಬೇಕು. ಷೇರ್ದಾರ ಹೆಂಗೆ ಕೊಟ್ಟಿರ್ತಾರೆ ಅಲ್ಲಿ ಕೊಂಡಿರ್ಬೇಕಾಗಿತ್ತು. ನೀವು ಅಲ್ಲಿ ಕೊಂಡಿರಲಿಲ್ಲ, ಮೇಲೆ ಕೂತ್ರಿ. ಇಟ್ ಮೀನ್ಸ್ ಇಟ್ ಶೋಸ್ ದ್ಯಾಟ್ ಯು ಆರ್ ದ ಪ್ರೊಪೈಟರ್ ಆಫ್ DCC ಬ್ಯಾಂಕ್. ಹಿಂದಕ್ಕೊಂದು ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ಶಾಸಕರೇ. ನನಗೇನು ವೈಯಕ್ತಿಕ ಯಾರ ಮೇಲೆ ದ್ವೇಷ ಇಲ್ಲ, ಯಾರ್ದಿಲ್ಲ. ಯಾವುದೇ ಪರಿಸ್ಥಿತಿಯಿಂದ ಕೋಪುಟ ಸೆಕ್ಟ್ರನ್ನು ಸರಿಯಾಗಿರಲಿ ಅಂತೇಳಿ ಭಾವಿಸುವಂಥ ವ್ಯಕ್ತಿ ನಾವು. ಈ ಕಡೆ DCC ಬ್ಯಾಂಕ್ನಾಗ ಇದ್ದಂಥವರೆಲ್ಲ ಸತ್ಯ ಹರಿಶ್ಚಂದ್ರೆಲ್ಲ, ಹೋದಂಥವರೆಲ್ಲ ಭ್ರಷ್ಟರು ಅಲ್ಲ. ಎಲ್ಲರೂ ಇದ್ರಾಗ ಇನ್ಕ್ಲೂಡಿಂಗ್ ಎಲ್ಲರದು ಪಾತ್ರ ಐತಿ. ಎಲ್ಲರೂ DCC ಬ್ಯಾಂಕ್ನ ಯೂಸ್ ಮಾಡ್ಕೊಂಡವ್ರ. ಅತಿ ಹೆಚ್ಚು ಬೆಳಗಾವಿ ಜಿಲ್ಲೆ ಒಳಗೆ ಎಲ್ಲರೂ ಮಾಜಿ ಹಾಲಿ ಎಲ್ಲ ಶಾಸಕರು ಅವ್ರು ಯಾಕದಾರಂದ್ರೆ DCC ಬ್ಯಾಂಕ್ ತರೋದ್ರಿಂದ ಅವ್ರು ತಮ್ಮ ರಾಜಕಾರಣವನ್ನು ಬೆಳೆಸ್ಕೋತಾರೋ, ರಾಜಕಾರಣದಿಂದ ಬೆಳೆದು ಬಿಡ್ತಾರೆ. ರಾಜಕಾರಣದ ಮೂಲ ಅಡಗಿರೋದು ಎಲ್ಲೈತೆ ಅಂದರೆ DCC ಬ್ಯಾಂಕ್ ಐತೆ. ಅದಕ್ಕಾಗಿ ಯಾರನ್ನು ಬ್ಲೇಮ್ ಮಾಡೋದಲ್ಲ. ಯಾರು ಅತಿ ಹೆಚ್ಚು ಇದನ್ನು ದುರುಪಯೋಗ ಮಾಡ್ಕೊಂಡವರು, ಕಮ್ಮಿ ದುರುಪಯೋಗ ಮಾಡ್ಕೊಂಡವರು, ಅಷ್ಟೇ ಪ್ರಶ್ನೆ ಇರೋದು. ಸನ್ಕಮದಾಗ ಹೋಟೆಲ್ದಾಗ ಅವಾಗೂ ಉತ್ತರ ನೀವು ಕೊಟ್ರಿ. ಆಮೇಲೆ ನಿನ್ನೆ ನಡೆದಂಥ ಮೀಟಿಂಗ್ ಒಳಗೆ ಜಯಶೀಲ್ ಶೆಟ್ರಿಗೆ ಕೊಟ್ಟಂಥ ಲೋನಿಗೆ ಭಾಳ ಮಂದಿ ಅಪಪ್ರಚಾರ ಮಾಡತ್ತಾರು. ರಮೇಶ್ ಕತ್ತಿಯವರು ಮಾಡತ್ತಾರು ಅಥವಾ ಮಾಂತೇಶ್ ಕಡಾಡಿ ಅವ್ರು ಮಾಡತ್ತಾರು. ನಾವು ಇವತ್ತು ನಿಮ್ಗೆ ಪತ್ರಕರ್ತರ ನಿಮ್ಗೆ ಹೇಳ್ತೀವಿ. ನಾವು ಏನು ಹೇಳ್ತೀವಿ ಅಂದ್ರೆ, ಅವ್ರಿಗೆ ಲೋನ್ 120 ಕೋಟಿ ಕೊಟ್ಟೋದಕ್ಕೆ ಅವ್ರು ಬೆಳಗಾವಿ ಜಿಲ್ಲೆದಾಗ ಒಂದು 4 ಎಕರೆದು ಒಂದು ಸೈಟ್ ಐತಿ, ಎಣೆಯಾದ ಸೈಟ್ ಐತಿ. ಅದು ಇವತ್ತು 100 ಕೋಟಿಗೆ ಹೆಚ್ಚು ಬೆಲೆ ಬಾಳ್ತೈತಿ. ಅವ್ರಿಗೂ ಗೊತ್ತೈತಿ. ಏನು ಗೊತ್ತೈತೆ? 100 ಕೋಟಿ ಬೆಲೆ ಬಾಳುತ್ತೆ ಅಂದ್ರೆ 60% ಸಾಲ ಕೊಡಬೇಕಲ್ಲ. ಬ್ಯಾಂಕಿನ ನಾರ್ಮ್ಸ್ ಅದ. ನೀವು 60 ಕೋಟಿ ಸಾಲ ಕೊಡ್ಬೋದಾಗಿತ್ತು. ನೀವು 100 ಕೋಟಿ ಯಾಕೆ ಕೊಟ್ರಿ? ಮತ್ತೇನು ಪ್ಲೇಜ್ ಹಾಕ್ಕೊಂಡ್ರಿ ನೀವು? ಅದನ್ನು ರೈತರಿಗೆ ಲೋನ್ ನೀವು 40,000ದಿಂದ 1 ಲಕ್ಷ ಕೊಡೋದಕ್ಕೆ ಮೈಂಡ್ ರೈತ ಸಂಘದವ್ರು ಕೇಳಿ ಅದಕ್ಕೆ ಉತ್ತರ ಏನು ಕೊಟ್ಟರು ಜೊಲ್ಲೆ ಅವರ. ಅದಕ್ಕೊಂದು ಅದೊಂದು ಟೆಕ್ನಿಕಲ್ ಕಮಿಟಿ ಐತಿ, ಡಿಸ್ಟಿಕ್ ಟೆಕ್ನಿಕಲ್ ಕಮಿಟಿ ಐತಿ, ರಾಜ್ಯ ಟೆಕ್ನಿಕಲ್ ಕಮಿಟಿ ಐತಿ. ಅವರು ಶಿಫಾರಸ್ಸು ಎಕರೆಗೆ 40,000 ಕೊಡೋದೊಂದು ರೂಲ್ ಐತಿ. ಕಟಾಪ್ ಮಾಡ್ಯಾರ, ಸೀಸಿಂಗ್ ಮಾಡ್ಯಾರು, ಸೀಲಿಂಗ್ ಐತಿ. ಅದಕ್ಕೆ ಅಷ್ಟೇ ಕೊಡ್ತೀವಿ ಅಂತ ಬಿಸ್ನೆಸ್ಸಿಗೆ ಕೊಡೋಕೆ ಸೀಲಿಂಗ್ ಇಲ್ಲ ನಿಮ್ಮದು. ಬೇಡ, ನೀವು ರೈತರಿಗೆ 1 ಲಕ್ಷ 5 ಲಕ್ಷ ತನಕ ಫ್ರೀ ಬಡ್ಡಿ ರಹಿತ ಸಾಲ ಕೊಡೋದು ಗೌರ್ಮೆಂಟ್ ರೂಲ್ಸ್ ಐತಿ. ಅದಕ್ಕೆ 5 ಲಕ್ಷಕ್ಕೆ ಹೆಚ್ಚು ಕೊಡಬಾರ್ದು ಅಂತೇಳಿ ಸೀಲಿಂಗ್ ಐತಿ ಅಂತ ಅಂದ್ರಿ. ಓಕೆ, 5 ಲಕ್ಷದ 5 ಎಕರೆದವಂಗಿದ್ದು 5 ಲಕ್ಷ ಕೊಡ್ರಿ. 10 ಎಕರೆದವಂಗು 5 ಲಕ್ಷ ಕೊಡ್ರಿ. 2-3 ಲಕ್ಷ ಒಟ್ಟು ಅವ್ನು ಒಂದು ಎಕರೆಗೆ 1 ಲಕ್ಷ ಕೊಟ್ರೆ ಏನಾಗ್ತೈತಿ ನಿಮ್ಗೆ ಅದು ರೂಲ್ಸ್ ಅದ. ಅವಾಗ ರೂಲ್ಸ್ ಭಾಳ ಬರ್ತಾವೆ ನಿಮಗೆ. ಈಗ ರೂಲ್ಸ್ ಅಂದರೆ ಏನು? ಟೆಕ್ನಿಕಲ್ ಕಮಿಟಿ ಶಿಫಾರಸು ಮಾಡ್ಬೇಕು. ಮತ್ತು ಫ್ಯಾಕ್ಟ್ರಿಗಳಿಗೆ ಕೊಡುವಾಗ ನೀವು ಟೆಕ್ನಿಕಲ್ ಕಮಿಟಿನ ಬರೋಂಗಿಲ್ಲ ನಿಮ್ಗೆ. ಆಗಿಂದ ತಾಬಿಡು ಕೊಟ್ಬಿಡ್ತೀರಿ. ಅದಕ್ಕೆ ನಾವೇನು ಕೇಳೋದು ಏನು ಇಷ್ಟಪಡ್ತೀನಿ ಅಂದ್ರೆ, ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಅವರೇ,
ನೀವು ಕಳೆದ 96ರಿಂದ ಕೋಆಪರೇಟಿವ್ ಸೆಕ್ಟರ್ದಾಗ DCC ಬ್ಯಾಂಕ್ದ ಅಧಿಕಾರ ಹೊಂದಬೇಕಂತ ಭಾಳ ಹಂಬಲಿತ್ತು. ಪ್ರಥಮ ಸಾರಿಯಾಗಿ ನೀವು ಸೋತಿದ್ರಿ. ಆದರೆ ಮತ್ತೊಮ್ಮೆ ಮರು ಪ್ರಯತ್ನ ಮಾಡಿರಿ ಅನ್ಕೋತ ಎಲ್ಲರೂ ನೀವು ಅದು ಗೆದ್ಕೋತ ಬಂದಿದ್ರಿ. ಕಳೆದ 30 ವರ್ಷಗಳ ಫಲದಿಂದಾಗಿ ನೀವು DCC ಬ್ಯಾಂಕನ್ನು ಇಡೀ ಆಡಳಿತ ಮಂಡಳಿಗೆ ನೀವು ಹೇಳಿದಂಥ ಕೇಳುವಂಥ ಆಡಳಿತ ಮಂಡಳಿನ ತಂದಿದ್ದೀರಿ. ಆದರೆ ನೀವು ಆಡಳಿತ ಮಂಡಳಿ ಹೊರಗೆ ಹಾಕಿದ್ದೀರಿ. ಹಂಗಾರ ನೀವು ರೆಸ್ಪಾನ್ಸಿಬಲ್ ಹೊರಗೆ ರೆಡಿ ಇಲ್ಲ ಅಂದಂಗೆ ಆತು. ನೀವು ಒಳಗೆ ಹೋಗ್ರಲ್ಲ, ನೀವು ಆಡಳಿತ ಮಂಡಳಿ ಒಳಗೆ ರಗಡ್ ನಿಮ್ಮ ಇವ್ರನ್ನ ಹಾಕಿರಲ್ಲ. ರಾಹುಲ್ ಜಾರಕಿಹೊಳಿ ಅವ್ರ ಒಳಗೆ ಸಿಕ್ಸಿದಿರಿ, ರಮೇಶ್ ಜಾರಕಿಹೊಳಿ ಅವ್ರ ಮಗನೂ ಹಾಕಿದ್ದೀರಿ. ಅವ್ರ ಬದಲು ನೀವು ಬರೆಯಲ್ಲ. ಹಿಂದಕ್ಕೊಮ್ಮೆ KMF ಡೈರೆಕ್ಟ್ರ್ ಇದ್ದರು, ಅವ್ರನ್ನ ರಾಜೀನಾಮೆ ಕೊಡಿಸಿ ನೀವು ಆಗಲಿಲ್ಲ. ಆಮೇಲೆ KMF ಅಧ್ಯಕ್ಷರಾದ್ರಿ. ಇದಕ್ಕೂ ನೀವು ಆಗ್ಬೋದಲ್ಲ, ನಿಮ್ದು ನಡೀತಿದೆ. ನೀವು ಒಂದು ಬಾರಿ ಯಾಕೆ ಅಧ್ಯಕ್ಷರಾಗಬಾರ್ದು? ಅಧ್ಯಕ್ಷರಾಗಿ ಮಾತಾಡ್ರಿ, ಹೊಣೆಗಾರಿಕೆ ಇರ್ತು ಮಾತಾಡ್ರಿ. ಈ ವಿಷಯದಾಗ DCC ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಹಳೆಯದ ಒಂದು ಘಟನೆಯನ್ನು ನಿಮ್ಮ ನದರಿಗೆ ತರಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಏನದು ಏನಂದ್ರೆ, ಕಳೆದ ಬೆಳಗ್ಗೆ ಗೋಕಾಕದಲ್ಲಿ ಶತಮಾನ ಕಂಡಂಥ ಗೋಕಾಕ್ ಅರ್ಬನ್ ಬ್ಯಾಂಕ್ ಇದ್ದದ್ದು ನಿಮಗೆಲ್ಲ ಗೊತ್ತೇ ಇರುವಂಥದ್ದು. ಆ ಬ್ಯಾಂಕಿಗೆ CB ತಾರಳೆಯವರು ಜಾರಕಿಹೊಳಿ ಕುಟುಂಬದ ಬೆಂಬಲಿಗರು. ಇವರು ಒಮ್ಮೆ GB ಮೀಟಿಂಗ್, ಬ್ಯಾಂಕಿನ ಮೇಗಿನ ಹಾಲ್ನಲ್ಲಿ GB ಮೀಟಿಂಗ್ ನಡೀತಾ ಇತ್ತು. ಆ ಮೀಟಿಂಗಿಗೆ ಯಾರನ್ನು ಕರ್ಕೊಂಡು ಹೋದರು? ಸತೀಶ್ ಜಾರಕಿಹೊಳಿ ಅವರು CB ತಾರಳೆಯವರು ಕರ್ಕೊಂಡು ಹೋದ್ರು. ಯಾಕೆ? CB ತಾರಳೆಯವರು ಅಧ್ಯಕ್ಷರಾಯ್ತು. ನೀವು ಬರ್ರಿ, GB ಮೀಟಿಂಗ್ ಐತಿ, ಬರ್ಬೋದು. ಅವರು ಸದಸ್ಯರು ಇದ್ದರು. ಅವರು ಯಾರು ಮುಂದೆ ಟಕ್ಕೆ ಹಾಕಿರ್ತಾರಲ್ಲ, ಮುಂದಕ್ಕೆ ಎದುರುಗಡೆ ಸದಸ್ಯರು ಕೂತ್ಕೊಳ್ಳೋದು, ಅದ್ರ ಮುಂದೆ ಯಾರು ಡೈರೆಕ್ಟರ್ ಆಗಿರ್ತಕ್ಕಂಥ ಡೈರೆಕ್ಟರ್ ಕೂಳ್ತಿದ್ರಂತ, ಚೇರ್ಮನ್ರು, ಉಳಿದ ನಿರ್ದೇಶಕರು ಕೂತಿದ್ರಂತ. ತಾರಳೆಯವರು ಬಾಜುಕನ ಸತೀಶ್ ಜಾರಕಿಹೊಳಿ ಅವರು ಕೂತಿದ್ರಂತ. ಆ ಮೀಟಿಂಗಕ್ಕೆ ಒಬ್ಬ ಹಳೆಯ ಪ್ರಹ್ಲಾದ ಸುಂದೋಳೆ ಅವರ ತಂದೆನವರು ಇದ್ದರು. ಮದ್ದಣ್ಣ ಸುಂದೋಳೆನವರು ಹಳೆಯ ಬಾಂಡ್ ರೈಟರ್. ನೀವೆಲ್ಲ ಕೇಳಿರ್ತೀರಿ. ಅವಾಗ ಈ ಕಡೆ ಇದ್ದಾಗ ತಹಸೀಲ್ದಾರ್ ಆಫೀಸ್ ಇದ್ದಾಗ ಇಲ್ಲೇ ಈ ಕೃಷ್ಣ ಪುರಾಣಿಕ ವೃತ್ತದಾಗ ಅವ್ರದ್ದು ಬಾಂಡ್ ರೈಟಿಂಗ್ ಆಫೀಸ್ ಇತ್ತು. ಅವರು ಸದಸ್ಯರು ಆ ಮೀಟಿಂಗ್ ಬಂದಿದ್ದರು. ಆ ಮೀಟಿಂಗ್ ಬಂದಾಗ ಒಂದೇ ಎಲ್ಲರೂ ಇನ್ನೇನು ಮೀಟಿಂಗ್ ಆರಂಭ ಆಗೋದಾ, ಸ್ವಾಗತ ಮಾಡ್ಕೊಂಡು ಅವ್ರು ಏನೇನು ಮಾಡಬೇಕು, GB ಮೀಟ್ನಾಗ ಏನು ಮಂಡಿಸ್ಬೇಕು, ಏನು ಮಾಡಿದ್ದೀವಿ ಅಂತೆಲ್ಲ ಹೇಳ್ತಿರ್ತಾರೆ. ಆ ಹೇಳೋಕ್ಕಿಂತ ಮುಂಚೆ ಅವರು ಒಂದು ಪ್ರಶ್ನೆ ಎದ್ದಕ್ಕೂ ನಾವು ಆಡಳಿತ ಮಂಡಳಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ರು. ಮಾನ್ಯ ಆಡಳಿತ ಮಂಡಳಿಯವರು, ನೀವು ಬ್ಯಾಂಕಿನ ನಿರ್ದೇಶಕ ಮಂಡಳಿ ಸ್ಥಾನ ಸಂಖ್ಯೆ ಎಷ್ಟು ಅದನ್ನು ನೀವು ಸ್ಪಷ್ಟೀಕರಿಸಿ ನೀವು GB ಮೀಟಿಂಗನ್ನ ಆರಂಭ ಮಾಡಿರಿ ಅಂತಂದರು. ಅಂದರೆ ಅವ್ರದ್ದು ಟಾರ್ಗೆಟ್ ಎಲ್ಲಿತ್ತು ಅನ್ನೋದು ಗೊತ್ತೈತೆ. ನಿಮಗೂ ಗೊತ್ತಾಯ್ತು, ನನಗೂ ಗೊತ್ತಾಯ್ತು, ಅಲ್ಲಿ ಕೂತಾರಿಗೂ ಗೊತ್ತಾಗೇ ಇತ್ತು. ಆವಾಗ ಅವ್ರು ಏನೂ ಮಾತಾಡಲಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಟಕ್ಕೆಗೆ ಆಧಾರಕ್ಕೆ ಕೂತಿದ್ರು. ಅವ್ರು ಸಡನ್ನಾಗಿ ಎದ್ದು ಬ್ಯಾಂಕಿನಿಂದ ಕೆಳಗೆ ಇಳಿದು ಅವ್ರು ಹೋಗಿಬಿಟ್ರು. ಅವ್ರ ಹಿಂದಿಂದ CB ತಾರಳೆಯವರು ಕೂಡ ಬೆನ್ನು ಹತ್ತಿದ್ರು, ಕೂಡ ಸಾವ್ಕಾರ ಬೆನ್ನು ಹತ್ತಿದ್ರು. ಅವ್ರೇನು ಕೇಳಿಲ್ಲ, ಅವ್ರು ಹೋಗಿಬಿಟ್ರು. ಅದರ ಅರ್ಥ ಸತೀಶ್ ಜಾರಕಿಹೊಳಿಗೂ ಅರ್ಥ ಆಗಿತ್ತು, ನಾನು ಅನ್ವಾಂಟೆಡ್ ಪರ್ಸನ್ ಇಲ್ಲ, ಸದಸ್ಯರಾಗಿ ಕೊಂಡ್ಬೋದು, ಆಡಳಿತ ಮಂಡಳಿ ಸಾಲಿನಾಗ ಕೊಂಡುವಂಥ ಪರಿಸ್ಥಿತಿ ಇಲ್ಲ. ನಾನು ಕೂತ್ಕೋಬಾರ್ದು. ನಾನು ಕೂತ್ಕೊಂಡ್ರೆ ಇವರು 108 ಪ್ರಶ್ನೆ ಹತ್ತಿರ ಪ್ರಶ್ನೆಗೆ ಉತ್ತರ ನಮ್ಮ ಕಡೆನೂ ಇಲ್ಲ, ಚೇರ್ಮನ್ ಆಗಿರ್ತಕ್ಕಂಥ ತಾರಳೆಯವ್ರಿಗೂ ಇರೋದಿಲ್ಲ ಅಂತ ತಿಳ್ಕೊಂಡು ಅವ್ರಿಗೆ ಎದ್ದು ಹೋಗಿಬಿಟ್ರು. ಸೊ ಆಗ DCC ಬ್ಯಾಂಕಿನ GB ಮೀಟಿಂಗ್ ಆತಲ್ಲ ಮಹಾತ್ಮ ಗಾಂಧಿ ಭವನದಾಗ ಬೆಳಗಾವಿಯಲ್ಲಿ, ಅಲ್ಲಿ ಇವರು ಮೇಲಿನ ಸಾಲಿನಾಗ ಕೂತಿದ್ರು ಬಾಲಚಂದ್ರ ಜಾರಕಿಹೊಳಿ ಅವ್ರನ್ನ ಯಾವ ಪೇಪರ್ದವರು ಕೇಳಲಿಲ್ಲ, ನೀವು ಯಾವ ಹುದ್ದೆದ ಮೇಲೆ ಇಲ್ಲಿ ಕೂತಿದ್ದೀರಿ ಅಂಥೇಳಿ. ಅಥವಾ ಹುದ್ದೆನ ಸೃಷ್ಟಿ ಮಾಡಿ ಆಡಳಿತ ಮಂಡಳಿನ ಬೇಕಾದ್ರೆ ಕೋಆಪರ್ ಮಾಡ್ಕೊಂಡಾರ ಕೂರ್ಸ್ಕೋಬೋದಾಗಿತ್ತಲ್ಲ, ಅದನ್ನು ಕೇಳಿಲ್ಲ. ನಿನ್ನೆ ಮೀಟಿಂಗ್ನಾಗೂ ಕೇಳಿಲ್ಲ. ನಿನ್ನೆ ಮೀಟಿಂಗ್ನಾಗ ಹೆಂಗೆ ಕೇಳಂದ್ರೆ, ಪತ್ರಕರ್ತರು ಹೆಂಗೆ ಕೇಳಂತ ಹೆಂಗದಾರಂದ್ರೆ ಅವ್ರಿಗೆ ಪೂರಕ ಆಗುವಂತನೇ ಪ್ರಶ್ನೆ ಕೇಳೋದು. ಹಿಡಿದು ಸಲ ನಿಮ್ಮದೆಲ್ಲ DCC ಬ್ಯಾಂಕ್ ಭಾಳ ಹಲ್ಲಾಡಿದಿತ್ತು, ಅವಾಗ ಕೇಳಿಲ್ಲ. ನಿಮ್ಮ ಆಡಳಿತ ಮಂಡಳಿ ಮೇಲೆ ನಿಮ್ಮನ್ನು ಅಪಮಾನ ಮಾಡುವಂಥ ಸುದ್ದಿಗಳು ಮ್ಯಾಗ್ನ ಬರತ್ತಾವು, ಯಾಕೆ ಆಗೋದು ಗೊತ್ತಾಗ್ತಾ ಇಲ್ಲ ಅಂತ ಪ್ರಶ್ನೆ ಕೇಳಿದ್ರು ಒಬ್ಬ ನುರಿತ ಪತ್ರಕರ್ತರು. ಅದಕ್ಕೆ ಉತ್ತರ ಅವ್ರು ಹೇಳೋಕ್ಕಿಂತ ಮೊದಲು ಕೆಲವು ಪತ್ರಕರ್ತರು ನಿಜವಾದ ಸಮಸ್ಯೆನೂ ಎತ್ತಿರು. ನೀವು ಕಟ್ಬಾಕಿದವ್ರಿಗೆ ಮತ್ತೆ ಮರಳಿ ಸಾಲ ಯಾಕೆ ಕೊಡ್ತೀರಿ, ಅದನ್ನು ನೀವು ಹೇಳ್ರೆ ಇವರು ಅಂದರು, ಯಾರು ಜೊಲ್ಲೆ ಅವರು ಅಂದರು. ಸೊ ನಾವು ಹೇಳೋದಂದ್ರೆ, ಒಂದು ಬಾಲಚಂದ್ರ ಜಾರಕಿಹೊಳಿ ಅವರು ಅನ್ವಾಂಟೆಡ್ ಪರ್ಸನ್ ಅದಕ್ಕಾಗಿ ಅವರು ಮಸ್ಟ್ ಆ್ಯಂಡ್ ಶುಡ್ ಈಗ ಏನು ಮಾಡ್ಬೇಕಂದ್ರೆ, ಇಲ್ಲಿವರೆಗೆ ಆ ಜಯಶೀಲ್ ಶೆಟ್ಟಿ ಅವ್ರದ್ದು ಹೇಳತ್ತಿದ್ರು ಭಾಳ ಮಂದಿ. ಆ ವಿಷಯ ಅರ್ಧೋಟಿಗೆ ಬಿಟ್ಟಿದ್ದು ನಾವು. ಜಯಶೀಲ್ ಶೆಟ್ಟಿ ಅವರು 100 ಎಕರೆಕ್ಕಿಂತ ಹೆಚ್ಚು ಬೆಲೆ ಬಾಳೋದು ಅಂತ ಸೈಟ್ ಐತಿ. ಆ ಸೈಟ್ನ ಅವರು ಇದನ್ನು ಕೊಟ್ಟಿದ್ದಾರೆ. ಅವ್ರಿಗೆ 700-800 ಕೋಟಿ ಸರ್ಕಾರದಿಂದ ಬಿಲ್ ಬರೋದು, ಅದಕ್ಕಾಗಿ ನಾವು ಲೋನ್ ಕೊಟ್ಟಿದ್ದೀವಿ. ಅವ್ರು ಇಲ್ಲಿವರೆಗೂ ಬಡ್ಡಿನೂ ಕ್ಲಿಯರ್ ಮಾಡ್ಕೊತಿದಾರು. ಇನ್ನು ಬೇರೆ ಖಾಸಗಿಯಾಗಿ ತೆಗೆದು ಇದನ್ನು ತುಂಬೋರ್ದಾರು. ನೀವೇ ಕೇಳತ್ತೀರಿ ಸರ್, ಅದನ್ನು ನೀವೇ ಕೇಳಿದ್ರೆ ಬ್ಯಾಂಕಿನವ್ರು ಹೇಳ್ಬೇಕು ಅದನ್ನೆಲ್ಲ. ಅದನ್ನು ನೀವು ವಿಶೇಷ ಇಂಟ್ರೆಸ್ಟ್ ಕೊಟ್ಟು ನೀವು ಹೇಳತ್ತೀರಿ ಅಂದ್ರೆ, ಈ ಸಾಲನ್ನು ನೀವೇ ತೊಗೊಂಡರೆ ಆಮೇಲಂತೂ ಸಂಶಯ ಸಾರ್ವಜನಿಕರಿಗೆ ಬರುವಂಥದ್ದು.
ಪಿನ್ ಟು ಪಿನ್ ನಿಮ್ಗೆ ಮಾಹಿತಿ ಐತಿಲ್ಲ ಅವ್ರಿಗೆ. ಸಾಲ ತುಂಬೋದು ಐತಿ, ಇದ್ರದ್ದು ಐತಿ, ತುಂಬ ತಗೊಳ್ಳೋದು ಗೊತ್ತೈತಿ, ಇನ್ನು ಯಾವಾಗ ತುಂಬ್ತಾಡೋದು ಗೊತ್ತೈತಿ. ಬಟ್ ಸಾಲ ಕೊಡೋದು ಅವ್ರು CC ಬಿಲ್ಲೂ ಅಲ್ಲ. ಆಮೇಲೆ ಈ ವರ್ಕ್ ಆರ್ಡರ್ ತೊಗೊಂಡು ಬ್ಯಾಂಕ್ನವ್ರು ಸಾಲ ಕೊಡ್ತಿರ್ತಾರೆ, ಹಾಗೂ ಕೊಟ್ಟಿಲ್ಲಲ್ಲ ಅಲ್ಲಿ. ಅವ್ರು ಇದ್ರ ಮೇಲೆ ಕೊಟ್ಟಾರಲ್ಲ, ಪ್ಲೆಜ್ ಲೋನ್ ಕೊಟ್ಟಾರಲ್ಲ ಅವರು. ಹಾಗಂದ್ರೆ ನೀವು DCC ಬ್ಯಾಂಕಿನ ಪರವಾಗಿದ್ರಿ ಅಂದರೆ ಪ್ರಶ್ನೆಗಳು ಹೇಳ್ತಾರೆ. ಇದನ್ನು ನಾವು ನಿಮಗೆ ಬಿರುಸಾಗ್ಬೋದು. ನಾವು ಈ ಪ್ರಶ್ನೆ ಕೇಳಿದ್ರೆ, ಈ ಪ್ರಭಾ ಶುಗರ್ದಾಗ ನೀವು ಶುಗರ್ ಪ್ಲೇಸ್ಮೆಂಟ್ ತೊಗೊಂಡಿದ್ದೀರಿ, ನೀವು 17 ವರ್ಷ ಆಯಿತು. 17 ವರ್ಷ ಆಡಿಟ್ ರಿಪೋರ್ಟ್ನಾಗ ಅದು ಬರ್ತೈತಿ. ಏನು ಬರ್ತೈತೆ ಅಂದ್ರೆ, ಇದನ್ನು 17 ವರ್ಷದಾಗ 40 ಕೋಟಿ ರೂಪಾಯಿ ಆಯ್ತು, ಇಲ್ಲಿವರೆಗೆ 17 ವರ್ಷದ ಬಡ್ಡಿ ಎಟ್ಟಾಗಿರ್ಬೋದು ಅದು ನೀವೇ ಲೆಕ್ಕ ಹಾಕಿರಿ. ಬ್ಯಾಂಕ್ನವರೇ ಲೆಕ್ಕ ಹಾಕ್ಬೇಕು, ಅದನ್ನು ನಾವಲ್ಲ. ಅದ್ರ ಮ್ಯಾಗ ಆಡಿಟ್ ರಿಪೋರ್ಟ್ನಾಗ ಬರೀತಾರೋ, ಇದನ್ನು DCC ಬ್ಯಾಂಕಿಂದ ತೆಗೆದುಕೊಂಡಂಥ ಲೋನನ್ನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡೋ ಸಂಬಂಧ ಅರ್ಜಿ ಹಾಕಿದ್ದಾರೆ. ಒಂದು, ಈ ಪ್ರಭಾ ಶುಗರ್ ಕಾರ್ಖಾನೆಗೆ ಪಡೆದಂಥ ಎಲ್ಲ ಲೋನ್ಗಳ ಪೈಕಿ ಯಾವುದಕ್ಕೂ ಇವರು ಬಡ್ಡಿನೂ ಕಟ್ಟಿಲ್ಲ, ರಿನ್ಯೂವಲ್ ಮಾಡ್ಕೊಂಡಿಲ್ಲ. ಆದರೆ ಒಂದು ಬ್ಯಾಂಕಿಂದ ಮಾತ್ರ ರಿನ್ಯೂವಲ್ ಆಗ್ತಾನೆ ಇತ್ತು. ಯಾವುದಂದ್ರೆ ಅರಿಹಂತ ಬ್ಯಾಂಕಿನಿಂದ ತೆಗೆದುಕೊಂಡಂಥ ಸಾಲ ಮಾತ್ರ ಬಡ್ಡಿ ಮಾತ್ರ ಕರೆಕ್ಟಾಗಿ ತುಂಬ್ಕೋತದಾರು ಅಂತೇಳಿ ಆಡಿಟ್ ರಿಪೋರ್ಟ್ನಾಗ ಐತಿ. ಅಂದ್ರೆ ಅನಧಿಕೃತವಾಗಿ ಇದು ಈ ಸದ್ಯದಾಗ ನೀವು ಹೋದ್ರೆ ನಿಮ್ಗೆ ಗೊತ್ತಾಕೈತಿ, ಅಲ್ಲಿ ಅರಿಹಂತದವರು ಫ್ಯಾಕ್ಟ್ರಿ ನಡೆಸತ್ತಾರು. ಬಟ್ ಆದರೆ ಕಾಗದದಲ್ಲಿ ಮಾತ್ರ ಅಧಿಕೃತ ದಾಖಲೆ ಎದ್ರ ಮೇಲೆ ಐತೆ ಅಂದರೆ ಅದು ಆಡಳಿತ ಮಂಡಳಿ ಮೇಲೆ ಐತಿ, ಕೋಆಪರೇಟಿವ್ ಸೆಕ್ಟರ್ದಾಗ ಐತಿ. ನೀವು ನೋಡ್ಬೋದು ಅದನ್ನು. ನಾವೇನು ಯಾರ ಮೇಲೆ ಪೂರ್ವಾಗ್ರಹ ಪೀಡಿತರವಾಗಿ ಏನಿಲ್ಲ, ಇದ್ದಿದ್ದು ವಿಷಯ ಹೇಳತ್ತು. ಇನ್ನು ಜೊಲ್ಲೆ ಅವರು ತಮ್ಮ ಸೊಸೈಟಿನ ಹೆಂಗೆ ಭದ್ರವಾಗಿ ನೋಡ್ಕೋತಾರೆ ಬೀರೇಶ್ವರ, ಹಂಗೆ DCC ಬ್ಯಾಂಕಿನ ನೋಡೋಂಗಿಲ್ಲ ಅವ್ರ. DCC ಬ್ಯಾಂಕಿನ ಜಯಶೀಲ್ ಶೆಟ್ಟರ್ ಅನ್ನೋರಿಗೆ ಒಂದು 4 ಎಕರೆ ಏನೇ ಆದದಕ್ಕೆ ಅವ್ರು 120 ಕೋಟಿ ರೂಪಾಯಿ ಕೊಟ್ಟರು. ಅದೇ ಹೀರಾ ಶುಗರ್ ಫ್ಯಾಕ್ಟ್ರಿಗೆ 129 ಕೋಟಿ ರೂಪಾಯಿ ಕೊಟ್ಟಿದ್ದರು. 129 ಕೋಟಿ ಕೊಟ್ಟಾಗ ಮಾರ್ಟ್ಗೇಜ್ ಮಾಡ್ಕೋಬೇಕಲ್ಲ. ಮಾರ್ಟ್ಗೇಜ್ ಹೆಂಗೆ ಮಾಡೋದು? 112 ಎಕರೆ ಮಾರ್ಟ್ಗೇಜ್ ಮಾಡಿಕೊಂಡ್ರು. 112 ಎಕರೆದಾಗ 10 ಎಕರೆ ಏನೇ ಆಗಿತ್ತು, ನಾನ್ ಅಗ್ರಿಕಲ್ಚರ್ ಲ್ಯಾಂಡ. ಅದು ಹೈವೇದ NH4 ಬಾಜುಕ ಇರುವಂಥದ್ದು. ಇದನ್ನೆಲ್ಲ ಅವ್ರು ಮಾರ್ಟ್ಗೇಜ್ ಅದಕ್ಕೆ ಮಾಡ್ಕೊಂಡ್ರು, ಅಂದರೆ ತಮ್ಮ ಸೊಸೈಟಿ ಪಚ್ಚ ಮಾಡಿಕೊಂಡ್ರು. DCC ಬ್ಯಾಂಕ್ ಹಳ್ಳ ಹಿಡಿದ್ರೆ ಪರವಾಗಿಲ್ಲ, ನಮ್ಮ ಸೊಸೈಟಿ ಹಳ್ಳ ಹಿಡಿಬಾರ್ದು ಅನ್ನೋ ಅವರ ಧೋರಣೆಗೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಸ್ನೇಹಿತರೆ, ನೀವು ನಿಮಗೆ ಸ್ವಂತಕ್ಕೆ ಹೇಳಿಕೆ ಕೊಡುವಂಥ ತಾಕತ್ತು ಇಲ್ಲ ಅಂದರೆ ನೀವು ರಬ್ಬರ್ ಸ್ಟಾಂಪ್ ಆಗಿದ್ದೀರೇನು ಅನ್ನೋ ಪ್ರಶ್ನೆನೂ ಬರ್ತೈತಿ. ಅದಕ್ಕೆ ಉತ್ತರ ಅವರ ಕೊಡಬೇಕು. ಅದಕ್ಕೆ ಇನ್ನೂ ಒಂದು ನಮ್ಮದು ರಿಕ್ವೆಸ್ಟ್ ಏನಂದ್ರೆ, ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ನೀವು ಆದಷ್ಟು ಇಲ್ಲಿವರೆಗೆ ನಮಗೆ ಅರ್ಥ ಆಯ್ತು, DCC ಬ್ಯಾಂಕ್ ಆಡಳಿತ ಮಂಡಳಿ ನಿಮ್ಮದೇ ಐತಿ. ನೀವು ಹೇಳಿದವರ ಡೈರೆಕ್ಟರ್ ಆಗ್ಯಾರು, ನೀವು ಹೇಳಿದವ್ರನ್ನ ಅಧ್ಯಕ್ಷರು ಆಗಿದ್ದಾರೆ. ನಿಮ್ಮ ಇನ್ನೊಬ್ಬ ಪುತ್ರನ ನೀವು ಅಪೆಕ್ಸ್ ಬ್ಯಾಂಕಿಗೂ ಹಚ್ಕೊಟ್ಟಿದ್ದೀರಿ. ನಮ್ಮದೇನು ತಕರಾರಿಲ್ಲ. ರಾಜಕಾರಣದಾಗ ಅವ್ರವ್ರ ಕುಡಿಗಳನ್ನ ಬೆಳೆಸುವಂಥ ಪ್ರವೃತ್ತಿ ನೀವು ಅದಕ್ಕೇನು ಹೊರತಲ್ಲ. ನೀವು ಹೇಳ್ಬೋದು ಅವ್ರ ಮಕ್ಕಳದವ್ರು, ಹೌದು, ಅವ್ರ ಮಕ್ಕಳು ಎಲ್ಲ ರಾಜಕಾರಣಿ, ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ತಮ್ಮ ಮಕ್ಕಳನ್ನ, ತಮ್ಮನ್ನು, ಅಣ್ಣನ್ನು ಪುಷ್ ಮಾಡುವಂಥ ಪ್ರವೃತ್ತಿ. ಕಾರ್ಯಕರ್ತರ ಮೂಲಿ ತಳ್ಯಾರ. ಕಾರ್ಯಕರ್ತರ ಬಗ್ಗೆ ಮಾತೇನೇ ಇಲ್ಲ. ಯಾರೂ ಮಾತಾಡೋಂಗಿಲ್ಲ. ವಿರೋಧ ಪಕ್ಷದವರು ಮಾತಾಡೋಂಗಿಲ್ಲ, ಆಡಳಿತ ಪಕ್ಷದವರು ಈ ಬಗ್ಗೆ ಮಾತಾಡೋಂಗಿಲ್ಲ. ಅದು ನಾವು ಮಾತಾಡೋಂಗಿಲ್ಲ. ಯಾಕಂದರೆ ಅವರು ಎಂಪೈರ್ ಅವ್ರು ಇಲ್ಲಿ DCC ಬ್ಯಾಂಕ್ ಇಲೆಕ್ಷನ್ದಾಗ ಹೇಳಿದ್ರು, ಅವರು ನಾವು ಎಂಪೈರ್ ಕಟ್ಟಿದಾಗ ಮಕ್ಕಳನ್ನ ತೊಗೊಂಬರ್ಬೇಕಲ್ಲ. ಯಾಕಂದ್ರೆ ಮುನ್ನೂ ಸಾಮ್ರಾಜ್ಯ ನಡೆಸ್ಕೊಂಡು ಹೋಗ್ಬೇಕಲ್ಲ. ಪ್ರಜಾಪ್ರಭುತ್ವನೆಲ್ಲ ದಿವಾಳಿ ಎದ್ದು ಹೋಗ್ಸೈತಿ. ಈಗ ನಾವು ಪ್ರಜಾಪ್ರಭುತ್ವನ ತೆಗೆದ ಈಗ ಎಂಪೈರ್ ಸಂಸ್ಕೃತಿ ಬಂದೈತಿ. ಈಗ ನಾವು ಇಷ್ಟು ವರ್ಷದಿಂದ 30 ವರ್ಷಗಳಿಂದ ರಾಜ್ಯ ಕಟ್ಟಿದ್ದೀವಿ. ಅಂದರೆ ಜಿಲ್ಲಾದಾಗ ರಾಜಕಾರಣದ ಸಾಮ್ರಾಜ್ಯ ಕಟ್ಟಿದ್ದೀವಿ. ಸಾಕಷ್ಟು ಫ್ಯಾಕ್ಟ್ರಿಗಳು ಮಾಡ್ಕೊಂಡಿವಿ, ಇಂಡಸ್ಟ್ರಿ ಮಾಡ್ಕೊಂಡಿದ್ದೀವಿ, ಹೊಸ ಸಂಸ್ಥೆಗಳು ಕಟ್ಟಿದ್ದೀವಿ, ಎಕನಾಮಿಕ್ ಸೌಂಡ್ ಆಗಿದ್ದೀವಿ. ಆಮೇಲೆ ಮಂದಿ ಉಪಯೋಗ ಮಾಡೋಕ್ಕೆ ನಾವೆಲ್ಲ ಮಾಡಿದ್ದೀವಿ. ಮತ್ತು ಅದಕ್ಕೊಬ್ಬ ಸಕ್ಸಸರ್ ಬೇಕಲ್ಲ. ಸಕ್ಸಸರ್ನ ತಯಾರು ಮಾಡ್ಕೊಳತ್ತು. ಬೆಡ್ ರೆಡಿ ಆಗತೈತಿ, ಪ್ಲಾಟ್ಫಾರ್ಮ್ ರೆಡಿ ಆಗೈತಿ. ನಾವು ಇಟ್ಟು ಮಾಡ್ಬೇಕಾದ್ರೆ 30 ವರ್ಷ ಹೋಗೈತಿ. ನಮ್ಮ ಮಕ್ಕಳು 30 ವರ್ಷ ನಮ್ಮ ಪ್ಲಾಟ್ಫಾರ್ಮಿಂದ ಮುಂದುವರಿಲಿ ಅಂತೇಳಿ ಅವ್ರ ಭಾವನೆ ಒಳ್ಳೇದಿರ್ಬೋದು. ನಮ್ಮದೇನು ತಕರಾರಿಲ್ಲ. ಅದಕ್ಕೆ ಜನ ಒಪ್ಪಿದ್ರೆ ಯಾರು ಬೇಕಾದರೂ ತೊಗೋಬೋದು, ಯಾರು ಬೇಕಾದರೂ ರಾಜಕಾರಣ ಮಾಡ್ಬೋದು. ಈಗ ನಮ್ಮದೇನಂದರೆ ಇನ್ಮೇಲೆ ನೀವು ಪ್ರತ್ಯೇಕ ಪ್ರೆಸ್ ಮೀಟ್ ನೀವು ಹೇಳಿದ್ರಿ ನೀವು. ಆಮೇಲೆ ಅದಕ್ಕೆ ಒಂದಂದ್ರೆ ನೀವು ಇನ್ಮೇಲಾದರೂ ನೀವು ಇದನ್ನು ಮಾಡೋರ ಪತ್ರಿಕಾಗೋಷ್ಠಿ ಒಳಗೆ ನೀವೇ ಮಾತಾಡೋರು. ಅದಕ್ಕೋಸ್ಕರ ಜನರ ಬಾಯಿಗೆ ಬೀಗ ಹಾಕಬೇಕಾಗೈತಿ. ಅದಕ್ಕಾಗಿ ನೀವು ಮಸ್ಟ್ ಆ್ಯಂಡ್ ಶುಡ್ಡಾಗಿ ನೀವು ಇಬ್ಬರು ಮಕ್ಕಳಲ್ಲಿ ಒಬ್ಬರನ್ನ ರಾಜೀನಾಮೆ ಕೊಡಿಸ್ರಿ, ಯಾರನ್ನ ಬೇಕಾದ್ರನ್ನ ಕೊಡಿಸ್ರಿ. ನೀವು ಡೈರೆಕ್ಟರ್ ಆಗಿರಿ, ಆಮೇಲೆ ಅದರ ಆಡಳಿತ ಮಂಡಳಿಯ ಸದಸ್ಯರಾಗಿರಿ. ನೀವು ಹೆಂಗೆ ಬೇಕಂಗೆ ಮಾತಾಡ್ರಿ. ನಾವು ಖುಷಿ ಪಡ್ತೇವೆ, ಜನನೂ ಖುಷಿ ಪಡ್ತಾರೋ. ಹೌದಪ್ಪ, ಕೋಆಪರೇಟಿವ್ ಸೆಕ್ಟರ್ದಾಗ ಜನ ಹೇಳಿದ್ದಕ್ಕೆ, ಜನ ಟೀಕಾ ಮಾಡಿದ್ದಕ್ಕೆ ಇದಕ್ಕಾಗಿ
ಅವ್ರ ಮಾನ್ಯತೆ ನೀಡಿ ಆಡಳಿತ ಮಂಡಳಿಯ ಭಾಗವಾಗಿ ಬಂದು ಮಾತಾಡಕತ್ತಿದ್ದಾರೆ. ಬ್ಯಾಂಕಿನ ಹಿತರಕ್ಷಣೆಗೋಸ್ಕರ ಇವರು ಮಾತು ಚಾಲೂ ಮಾಡ್ಯಾರು, ಹೇಳಿಕೆ ಚಾಲೂ ಮಾಡ್ಯಾರು ಅನ್ನಕ್ಕೆ ಹಾದಿ ಆಗ್ತೈತಿ. ಅದರ್ವೈಸ್ ಅದು ಒಳ್ಳೇದು ಅಲ್ಲ. ಸ್ವಂತ DCC ಬ್ಯಾಂಕ್ನ ಮಾಡ್ಕೊಂಡಾಗ ಅನ್ಸಾತತಿ. ಮತ್ತು ನಿಮ್ಮ ಕೊಡುಗೆ ಏನು ಸರ್? ಎಲ್ಲರೂ ರಾಜಕಾರಣದಲ್ಲಿ ಕೋಆಪರೇಟಿವ್ ಸೆಕ್ಟರ್ದಾಗ ಎಲ್ಲರೂ ಒಂದೊಂದು ಸಂಸ್ಥೆ ಕಟ್ಟಿ ಬೆಳೆಸಿದ್ದಾರೆ. ಕೋಆಪರೇಟಿವ್ ಸೆಕ್ಟರ್ದಾಗ ನೀವೇನು ಕಟ್ಟಿ ಬೆಳೆಸಿಲ್ಲ. ಕಟ್ಟಿದ ಸಂಸ್ಥೆಗಳು ನೀವು ಎಂಟ್ರಿ ಆಗಿದ್ದೀರಿ ಯಾವುದೇ ವಿಷಯದಾಗ. ಪ್ರಭಾಸ್ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಈಗ DCC ಬ್ಯಾಂಕ್ ಇರ್ಬೋದು. ಆದರೆ ಎಂಟ್ರಿ ಆಗಿರೋದ್ರ ಅರ್ಥ ನಿಮ್ಮ ಹೆಸರು ಐತಂದ್ರೆ ಜನ ಕೂಡ ಖುಷಿ ಆಗಬೇಕು. ಇನ್ಮೇಲೆ ಈ ಸಂಸ್ಥೆ ಒಳ್ಳೆಯದಾಗ ಮುಂದುವರಿತೈತಿ, ಬೆಳಿತೈತಿ ಅಂತೇಳಿ ಅವ್ರಿಗೆ ಕಾನ್ಫಿಡೆನ್ಸ್ ಬರುವಂಗೆ ನೀವೇ ಯಾಕೆ ಮಾಡಬಾರ್ದು? ಅದ್ರ ಬಗ್ಗೆ ಈ ವಿಡಿಯೋ ನೋಡಿದ ನಂತರ ನೀವೊಂದು ಏನು ಹೇಳ್ತಿರೋ ಗೊತ್ತಿಲ್ಲ. ಪ್ರಭಾಸ್ ಶುಗರ್ ಫ್ಯಾಕ್ಟ್ರಿದೆ ಲೋನ್ ಅದು ತಿರುವಳಿ ಆಗೋದು ಅಥವಾ ಒನ್ ಟೈಮ್ ಸೆಟ್ಲ್ಮೆಂಟ್ ಆಗೋದು. ಒನ್ ಟೈಮ್ ಸೆಟ್ಲ್ಮೆಂಟ್ ಆಗ್ಬೇಕಂದ್ರೆ ಫ್ಯಾಕ್ಟ್ರಿ ಏನು ಬಂದಾಗಿಲ್ಲ. ಫ್ಯಾಕ್ಟ್ರಿದು ಶುಗರ್ ಚಾಲೂ ಐತಿ, ಪ್ರೊಡಕ್ಷನ್ ಚಾಲೂ ಐತಿ, ಆಟೋಮೆಟಿಕ್ ಎಲ್ಲ ಬಂದೇ ಬರತೈತಿ. ಅದಕ್ಕಾಗಿ ಆ ಲೋನ್ದು ಏನು ಪರಿಸ್ಥಿತಿ, ನೀವು DCC ಬ್ಯಾಂಕಿನ ಉಳ್ಸಾವ್ರ ಬೆಳೆಸಾವ್ರಿದ್ದೀರಿ, ನೀವೇ ಒಂದು ಲೋನ್ ತೊಗೊಂಡಿದ್ದೀರಿ. ಲೋನ್ ತೊಗೊಂಡು 17 ವರ್ಷ ಆಯ್ತು. 17 ವರ್ಷದಾಗ ಅದು ಏನು ಮಾಡಿರೋ ಒಂದು ಗೊತ್ತಿಲ್ಲ. ಅದನ್ನೂ ಒಂದು ಸ್ಪಷ್ಟಪಡಿಸ್ಬೇಕು. ಅದನ್ನು ಜೊಲ್ಲೆ ಅವ್ರು ಹೇಳೋದು ಧೈರ್ಯ ಮಾಡಬೇಕು, ಕೇಳಬೇಕಲ್ಲ. ಅವ್ರದ್ದೇ ಆಡಳಿತ ಮಂಡಳಿ ಐತಿ, ಅವ್ರದ್ದೇ ಅವ್ರು ಚೇರ್ಮನ್ ಇರ್ದಾರು. ಮತ್ತು ಮೇಲಾಗಿ ಬಾಲಚಂದ್ರ ಜಾರಕಿಹೊಳಿ ಅವ್ರ ಕಡೆಯಿಂದ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತೇಳಿ, ಬೆಳಗಾವಿ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತೇಳಿ ಹೊಗಳಿಸ್ಕೊಂಡು ಅವರು ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ಳಬೇಕು. ಯಾಕಂದ್ರೆ ಅವ್ರು ಆರಂಭ ಮಾಡಿದ್ದಾರೆ, ಯಾರ್ಯಾರು ಬೇಕು ಹೆಂಗೆ ಅಂತೇಳಿ. ಎಲ್ಲೆಲ್ಲಿ ಶುಗರ್ ಪ್ಲೇಜ್ ಲೋನ್ ಕೊಟ್ಟಿರ್ತಾರಲ್ಲ, ಶುಗರ್ ಪ್ಲೇಜ್ ಲೋನಿಗೆ ಅದು ಆ್ಯಕ್ಚುಲಿ DCC ಬ್ಯಾಂಕ್ ತಾಬಾ ಇರ್ತೈತಿ. ಅವರ ಬೀಗ ಎಲ್ಲ ಗೋಡೌನ್ ಮೇಂಟೈನ್ ಮಾಡ್ತಿರ್ತಾರೋ. ಅವರು ಹೆಂಗೆ ಶುಗರ್ ರಿಲೀಸ್ ಮಾಡ್ಬೇಕಾರೆ DCC ಬ್ಯಾಂಕ್ ಏನು ತೊಗೊಬೇಕು, ಎಷ್ಟು ತೊಗೊಬೇಕು, ತುಂಬಿದ ನಂತರ ರಿಲೀಸ್ ಮಾಡೋದಿರ್ತೈತಿ. ಹಂಗೆ ಎಲ್ಲ ಫ್ಯಾಕ್ಟ್ರಿಗಳು ಹಂಗೆ ಮಾಡತ್ತಾರಣ ಅಥವಾ ಗೋಡೌನ್ದಾಗ ಶುಗರ್ ಐತನ ಅನ್ನೋ ಚರ್ಚೆನೂ ಆಗಬೇಕು. ಎಲ್ಲರದು ಕೂಡ ಆಗಬೇಕು, ಇವ್ರದ್ದು ಆಗಬೇಕು, ಅವ್ರದ್ದು ಆಗಬೇಕು. ಇಂಥವ್ರದ್ದೆಲ್ಲ ಒಟ್ಟಿನಲ್ಲಿ DCC ಬ್ಯಾಂಕ್ ಸಂಸ್ಥೆ ಉಳಿಬೇಕು. ನಾವೇನು ಯಾರು ಮೊದಲಿದ್ದವ್ರೇನು ಭಾಳ ಇವರಿದ್ರು ಇವ್ರು ಕೆಟ್ಟ ಅಂತಲ್ಲ, ಭಾಳ ಚಲೋ ಇದ್ರು ಇವ್ರಿಗೆ ಕೆಟ್ಟ ಅಂತ ಏನಲ್ಲ. DCC ಬ್ಯಾಂಕ್ ಉಳ್ಕೋ ಸಲುವಾಗಿ ಎಲ್ಲೊಮ್ಮೆ ಕೆಟ್ಟು ಆಗ್ಬೇಕಾಕತಿ. ಈಗ ಪ್ಲೆಜ್ ಲೋನ್ ತೊಗೊಂಡವ್ರು ತುಂಬದೇ ಇದ್ದಂಥವ್ರು ಹಿರಾ ಶುಗರ್ ಫ್ಯಾಕ್ಟ್ರಿಗೆ ಶುಗರ್ ಪ್ಲೆಜ್ ಲೋನ ಕೊಟ್ಟಿದ್ರು ಜೊಲ್ಲೆ ಅವರ. ಬಟ್ ಅದನ್ನು ತಮ್ಮ ಲೋನಿಗೆ ಮುರ್ಕೊಂಡ್ರಲ್ಲ. ಮತ್ತು ಅವಾಗ ಅವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಡ್ಡ ಬರಲಿಲ್ಲ ಆಮೇಲೆ ಅವ್ರಿಗೆ. ಇರಲಿ, ಅವ್ರು ತಮ್ಮ ಸ್ವಂತದ ಸೊಸೈಟಿ ಮುಂದುವರೆದ್ರೆ ಸಾಕಾಗಿತ್ತು. ಇರಲಿ, ಇದನ್ನು ಭಾಳ ವಿಷಯ ಹೇಳಿದ್ರೆ ನೀವು ಬೇಸರ ಮಾಡ್ಕೋತೀರಿ. ಅದಕ್ಕೋಸ್ಕರ ನಮ್ಮದೇನು ರಿಕ್ವೆಸ್ಟ್ ಏನೈತೆ ಅಂದ್ರೆ, ಅರಬಾವಿ ಕ್ಷೇತ್ರದ ಶಾಸಕರು ಮತ್ತು KMF ಅಧ್ಯಕ್ಷರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಏನು ಒಂದು ಸಲಹೆ ಮತ್ತು ರಿಕ್ವೆಸ್ಟು ಏನಪ್ಪ ಅಂದ್ರೆ ಸಾರ್ವಜನಿಕರಿಂದ ನೀವು ಆದಷ್ಟು ಬೇಗ DCC ಬ್ಯಾಂಕಿನ ಡೈರೆಕ್ಟ್ರಾಗಿ ಬರ್ರಿ, ಆಡಳಿತ ಮಂಡಳಿಯಾಗಿ ಸೇರ್ರಿ, ಆಡಳಿತ ಮಂಡಳಿಯಾಗಿ ಭಾಗ ಆಗಿ ಮಾತಾಡ್ರಿ. ಇಲ್ಲ ಅಂದ್ರೆ ನೀವು ಇದೇ ರೀತಿ ಮಾತಾಡ್ಕೋತ ಹೋದ್ರೆ ಇದನ್ನಾರು ಒಪ್ಕೊಡ್ರಿ. ಇಲ್ಲ, ನಾನು ಆಡಳಿತ ಮಂಡಳಿಗೆ ಬರೋಂಗಿಲ್ಲ, ಆಡಳಿತ ಮಂಡಳಿ ಇದ್ರು ನಾನು ಹೀಗೆ ಮಾತಾಡಿದ್ರೆ ಈಗ ನನ್ನ ಬೆಂಬಲಿಗರು, ನನ್ನ ಡೈರೆಕ್ಟ್ರುಗಳು, ನಾನು ಗೆಲ್ಲಿಸಿ ತಂದಂಥ ಡೈರೆಕ್ಟ್ರು ಆರಿಸಿ ಬಂದಾರು. ಅದಕ್ಕೆ ಯಾರೂ ಕೇಳುವ ನೈತಿಕ ಹಕ್ಕಿಲ್ಲ. ನೀವು ಯಾರೂ ಕೇಳಬೇಡ್ರಿ. ನಿಮ್ಮ ಇಲೆಕ್ಷನ್ದಾಗ ಮುಂದೆ ಬರ್ರಿ. ಈಗಂತ ನಾ ಹೇಳಿದ್ದೇನೆ, ಇದು ನಂದೇ ಪಾಯಿಂಟ್ ಆಗೋದಾ. ಮತ್ತು ಆಣಿ ನಡೆದಿದ್ದೇ ದಾರಿ ಅಂಥೇಳಿ ನೀವು ಭಾವಿಸೋದಾದ್ರೆ ಅದನ್ನು ಕೂಡ ಪತ್ರಿಕಾಗೋಷ್ಠಿಯಾಗಿ ಹೇಳ್ರಿ. ವಿಶೇಷ ಪತ್ರಕರ್ತರು ಕರೀರಿ, ನಿಮ್ಮದೇ ಅಂತ ಬೆಂಬಲಿಗರು ಕರೀರಿ, ವಿರೋಧಿಗಳನ್ನು ಕರೀರಿ. ಒಟ್ಟಿನ ಮೇಲೆ ಇದನ್ನು ಸ್ಪಷ್ಟಪಡಿಸ್ರಿ ಅಂತ ಹೇಳ್ತಾ, ಕೊನೆಯದಾಗಿ ಒಂದು ವಿಷಯನ ಇಲ್ಲಿ ನಿಮ್ಮ ನೆದರಿಗೆ ತರಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಏನಪ್ಪ ಅಂದ್ರೆ, ನಿನ್ನೆ ಮೀಟಿಂಗ್ನಾಗ ಅವ್ರೇನು ಹೇಳಿದ್ರು ಅಂದ್ರೆ, DCC ಬ್ಯಾಂಕಿಂದ ಲೋನ ಡಿಪಾಸಿಟ್ ಎಲ್ಲ ವಿಡ್ರಾ ಆಗತ್ತಾವು, ಲೋನ್ ಬಗ್ಗೆ ಬ್ಯಾಂಕಿನ ಬಗ್ಗೆ ಎಲ್ಲ ಸಲದ ಮಾತಾಡತ್ತಾರು. ಯಾರ್ಯಾರು ಮಾತಾಡ್ಯಾರೋ ಅವ್ರ ಮೇಲೆ ನಾವು ಕಾನೂನು ಕ್ರಮ ವಕೀಲರು ನೋಟಿಸ್ ಕೊಡ್ತೀವಿ ಹಂಗಂತೇಳಿ ಗೋಕಾಕದ ಡಾಕ್ಟರ್ ಮಾಂತೇಶ್ ಕಡಾಡಿ ವಿರುದ್ಧ ನೋಟಿಸ್ ಕೊಟ್ಟಾರ. ಅವ್ರು ನೀವು ಇದ್ರ ಬಗ್ಗೆ ಶೀಘ್ರ ಕ್ಷಮಾ ಕೇಳಿದ್ರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡ್ತೀವಿ ಅಂತೇಳಿ ಲೆಟರ್ ಕೊಟ್ಟಾರ. ಅರೆ, DCC ಬ್ಯಾಂಕ್ ಏನು ಯಾರ ಅಪ್ಪನ ಆಸ್ತಿ ಏನಲ್ಲ, ಅದು ಎಲ್ಲ ರೈತರಿಗೆ ಸಂಬಂಧಪಟ್ಟಂಗೆ. ಸ್ನೇಹಿತರೆ, ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ನಿಮ್ಮದು ಅಲ್ಲ, ನಮ್ಮದು ಅಲ್ಲ, ಎಲ್ಲರದು ಅದು. ನೀವು ಆಡಳಿತ ಮಂಡಳಿಗೆ ಗೆದ್ದು ಬಂದಿರಂದ್ರೆ ನೀವು ಏನೆಲ್ಲ ಮಾಡೋಕ್ಕೆ ಪರ್ಮಿಷನ್ ಗ್ರ್ಯಾಂಟೆಡ್ ಅಂತಲ್ಲ. ನೀವು ಎಲ್ಲೆಲ್ಲಿ ಹೆಜ್ಜೆಗೆ ತಪ್ಪು ಮಾಡ್ತೀರಿ ಕೇಳೋರು ಇರೋವ್ರ. GV ಮೀಟಿಂಗ್ನಾಗ ಕೇಳಿದಾರೆ ಅವರು. ಏನು ಕೇಳೋರು? ಲೋನ್ ಮಾಡುವಾಗ ಹಿಂದಿನ ಡಾಕ್ಯುಮೆಂಟಿಂದ ಕೊಟ್ಟಿದ್ದೀರಿ, ಮಾರ್ಟ್ಗೇಜ್ ಮಾಡ್ಕೊಂಡ್ರಿ, ಆ ಜಮೀನು ಸರ್ಕಾರದೈತಿ, ನಾಳೆ ಲೋನ ಬ್ಯಾಂಕಿಗೆ ವಾಪಸ್ ಹೆಂಗೆ ಬರೋದಾ? ನೀವು ತಪ್ಪು ಮಾಡಿರಿ ಅಂತೇಳಿ ಕೇಳಿದವ್ರಿಗೆಲ್ಲ ನೀವು ನೋಟಿಸ್ ಕೊಡ್ತೀರಂದ್ರೆ ನೀವು ಬ್ಯಾಂಕಿನ ಪರವಾಗಿಲ್ಲ ಅಂತ, ನೀವು ಟೀಕೆಗಳನ್ನು ಸಹನ ಮಾಡ್ಕೊಳತ್ತಿಲ್ಲ ಅಂತ.
ಅಂದರೆ ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ನಾವು ಏನೋ ಮಾಡ್ತಾರೆ ಯಾರು ಅದ್ರ ಅಪಕ್ಷರು ಐತಿದ್ರೆ ಅವ್ರನ್ನ ಹೆಣ ಹೊರಕ್ಕೆ ನಾವು ರೆಡಿ ಇದ್ದೀವಿ ಅಂಥೇಳಿ ನೀವು ತೋರಿಸ್ಕೊಡ್ತಾ ಇದ್ದೀರಿ. ಆಮೇಲೆ ಡಿ ಸಿ ಸಿ ಬ್ಯಾಂಕಿನ ಬಗ್ಗೆ ಮಾಜಿ ಅಧ್ಯಕ್ಷರು ರಮೇಶ್ ಕತ್ತಿ ಅವರು ಭಾಳ ಮಾತಾಡಿದ್ರಲ್ಲ, ಏನೇನು ಮಾಡ್ರು, ಹೆಂಗೆ ಮಾಡ್ರು, ಹೆಂಗೆ ಲೋನ್ ತೆಗೆದ್ರು ಅಂತೇಳಿ ಅವರು ಮಾತಾ ಹೇಳಿದಾರಲ್ಲ. ನಾ ಅಧಿಕಾರದಿಂದ ಕೆಳಗಿಳುವಾಗ 6,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ನಂದು ದುಡಿ ಬಂಡವಾಳ ಇತ್ತು, ಈಗ ಎಷ್ಟೈತಿ? ನೀವೇನು ಹೇಳಿದಿರಿ? 6,000 ಕೋಟಿಗೆ ಹೋಗ್ಲಿಲ್ಲ ನೀವು, ಅಷ್ಟು ಬಂದು ಅದು ಕಮ್ಮಿ ಆದಂಗೆ ಆತಲ್ರಿ. ಅವ್ರ ಮೇಲೆ ನೀವು ಮಾನನಷ್ಟ ಮೊಕದ್ದಮೆ ಹೂಡಬೇಕಾಗಿತ್ತು. ಯಾಕೆ ಹೂಡಲಿಲ್ಲ ಜೊಲ್ಲೆ ಅವರೇ? ಯಾಕೆ ನೋಟಿಸ್ ಕೊಡಲಿಲ್ಲ? ಇನ್ನೂ ಕೊಡ್ತೀವಿ ಅಂತ ಕೊಡಲಿಲ್ಲ ಯಾಕೆ ನೀವು? ಇನ್ನೂ ಕೊಡ್ತೀವಿ ಅಂತ ಯಾಕೆ ಅನ್ನತ್ತೀರಿ? ಪ್ರಶ್ನೆ ಕೇಳೋರು ಡಿ ಸಿ ಸಿ ಬ್ಯಾಂಕ್ ಉಳಿಸ್ಬೇಕಂತ ಕೇಳ್ತಾರೆ ಅವ್ರು. ನಾನು ಕೇಳೋಣ ಆ್ಯಸ್ ಎ ಪತ್ರಕರ್ತರಾಗಿ ನಾವು ಕೇಳ್ಬೇಕಾಕೈತಿ. ನಮ್ಮದು ಜವಾಬ್ದಾರಿ ಅದು. ಅವರು ಕೆಟ್ಟ ತಿಳ್ಕೊತಾರೋ, ಇವ್ರು ತಪ್ಪು ತಿಳ್ಕೊತಾರೋ ಅಂತಂದ್ರೆ ಹೆಂಗೆ ರೀ? ಅದು ನಮ್ಮ ಸಮಸ್ಯೆ ಅಲ್ಲ, ವೈಯಕ್ತಿಕ ಸಮಸ್ಯೆ ಅಲ್ಲ, ಸಾರ್ವಜನಿಕ ಸಮಸ್ಯೆ ಇದೆ. ಸಾರ್ವಜನಿಕವಾಗಿ ಕೇಳಬೇಕಾಕತಿ. ನಾವು ಕೇಳ್ತಾ ಇದ್ದೀವಿ, ಜನನೂ ಕೇಳ್ತಾರೋ. ಆ ಜನನೆಲ್ಲ ನೀವು ನೋಡಿಸ್ಕೊಂಡು ಅಂಜಿಸ್ತೀರೇನ? ನಿಮಗೆ ಮಾನನಷ್ಟ ಮೊಕದ್ದಮೆ ಕೊಡ್ತೀವಿ, ಇನ್ನೊಮ್ಮೆ ನೀವು ಬರೆದ್ರೆ ನೋಡಿರಿ, ಕೇಳ್ರಿ ನೋಡಿರಿ ಅಂತಂದ್ರೆ ಹಂಗಾದ್ರೆ 10 ಸಲ ಮಾತಾಡ್ತಾರೋ, ಇನ್ನೂ 10 ಸಲ ಕೇಸ್ ಹಾಕ್ರಿ. ಹಂಗೆ ನೀವು ಡಿ ಸಿ ಸಿ ಬ್ಯಾಂಕ್ ಉಳಿಸೋ ಸಂಬಂಧ ನೀವೇನೇನು ಮಾಡಿದ್ರಿ ಕೆಲಸ? ಎಷ್ಟು ಮಂದಿ ಡಿಪಾಸಿಟ್ ಇಡ್ಸೋಕೆ ಹಚ್ಚಿದ್ರಿ? ಏನೇನು ಕತೆ? ನಿಮ್ಮ ಸ್ವಂತ ಸೊಸೈಟಿಗಳಾದರೆ ನೀವು ಯಾನೈತಿ ಆ್ಯಕ್ಟಿವ್ ಹೆಂಗೆ ತೊಗೋತೀರಿ, ಹೆಂಗೆ ವಸೂಲಿ ಮಾಡ್ತೀರಿ? ಡಿ ಸಿ ಸಿ ಬ್ಯಾಂಕಿಂದ ಹೆಂಗೆ ವಸೂಲಿ ಮಾಡ್ತೀರಿ? ಹಂಗೆ ಕೇಳಿದ್ರೆ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಆಗು ನಿಮ್ಮ ಕನಸು ಏನೈತೆ? ಅಥವಾ ನೀವು ಡಿ ಸಿ ಸಿ ಬ್ಯಾಂಕಿಂತನೂ ಅತಿ ಹೆಚ್ಚಿನ ದೊಡ್ಡ ಬ್ಯಾಂಕ್ ಅಂತೇಳಿ, ನನ್ನ ಬ್ಯಾಂಕ್ ಅಂತೇಳಿ ತೋರಿಸೋ ಪ್ರಯತ್ನ ಮಾಡತ್ತೀರಿ. ಆಮೇಲೆ ನೀವು ನನ್ನ ಬೀರೇಶ್ವರ ಸೊಸೈಟಿ ಏನೈತಿ ಬ್ಯಾಂಕ್ ಐತಿ, ಆ ಸೊಸೈಟಿ ಡಿ ಸಿ ಸಿ ಬ್ಯಾಂಕಿಂತನೂ ದೊಡ್ಡದಂತೇಳಿ ಬೆಳೆಸ್ಕೊಳ್ಳೋ ನಿಟ್ಟಿನಾಗ ಇದನ್ನು ಕುಗ್ಗಿಸಿ ಅದನ್ನು ಬೆಳೆಸೋ ಪ್ರಯತ್ನ ಮಾಡತ್ತೀರೇನು? ಹಂಗೂ ಸಮಸ್ಯೆ ಬರ್ತೈತೆ ಜೊಲ್ಲೆಯವರೇ ನಿಮ್ಮ. ಅದಕ್ಕೋಸ್ಕರ ನೀವು ನಮ್ಮ ಬ್ಯಾಂಕಿಗೆ ಅಪಮಾನ ಆಗತೈತಿ, ನಮಗೆ ಸ್ವಂತ ಅಪಮಾನ ಆಗತೈತಿ, ಡಿ ಸಿ ಸಿ ಬ್ಯಾಂಕ್ ಕಳಂಕ ಬರತೈತಿ. ಅದಕ್ಕಾಗಿ ನೀವು ಅಪಪ್ರಚಾರ ಮಾಡೋರ ಮೇಲೆ ನೀವು ಕೇಸ್ ಹಾಕ್ತಾನಂದ್ರೆ ಇನ್ನೂ 10 ಕೇಸ್ ಹಾಕಿರಿ ಸರ್. ಆ ಧ್ವನಿ ಅಡಗಿಸೋ ಪ್ರಯತ್ನ ನೀವು ಮಾಡ್ತೀರಂದ್ರೆ ಆ ಶಿಕ್ಷೆ ಅನುಭವಿಸೋಕೆ ನಾವು ರೆಡಿ ಇದ್ದೀವಿ ಸ್ನೇಹಿತರೆ. ದಯವಿಟ್ಟು ಜನಪ್ರತಿನಿಧಿಗಳು ಇದ್ದೀರಿ, ವೇದಿಕೆ ಸಿಕ್ಕರ ರೈತರ ಪರವಾಗಿ ತಾಸುಗಂಟ್ಲೆ ಪುಟಗಂಟ್ಲೆ ಪುಂಖಾನುಪುಂಖವಾಗಿ ಭಾಷಣ ಬಿಡಿತೀರಿ. ಪ್ರಾಕ್ಟಿಕಲ್ಗೆ ಬಂದ್ರೆ ಹಿಂಗೆ ಮಾಡ್ತೀರಿ. ಅದಕ್ಕೋಸ್ಕರ ಜನ ನೋಡಕತ್ತಾರೋ, ಜನ ಈ ಡಿ ಸಿ ಸಿ ಬ್ಯಾಂಕ್ ಸಂಬಂಧ ನೋಡತ್ತಾರೋ. ಇನ್ನು ಜನ ಏನು ಎಕ್ಸ್ಪೆಕ್ಟ್ ಮಾಡತ್ತಾರಂದ್ರೆ ಹೆಂಗೆ ನಡೆಸ್ತಾರೋ, ಹೆಂಗೆ ವಿಶ್ವಾಸ ಗಳಿಸ್ತಾರೋ ಜನರು ಇಡಬೇಕಲ್ಲ. ಸೊಸೈಟಿಗಳ್ದಾಗ ಎಕ್ಸೆಸ್ ಏನು ರೊಕ್ಕ ಆಕೈತೆ ಅದನ್ನೆಲ್ಲ ಡಿ ಸಿ ಸಿ ಬ್ಯಾಂಕ್ ಇಡಬೇಕು ಅಂತೇಳಿ ರೂಲ್ ಐತೆ. ಆ ಪ್ರಕಾರ ಡಿ ಸಿ ಸಿ ಬ್ಯಾಂಕ್ದಾಗ ಡಿಪಾಸಿಟ್ ಇಟ್ಟೇ ಇಡ್ತಾರೆ ಸೊಸೈಟಿಗಳು. ಯಾವಾಗ ಅವರು ಇದು ಮುಗಿತೈತಲ್ಲ, ಅವ್ರು ಇಡೋ ಪಿರಿಯಡ್ ಏನು ಇಟ್ಟಿರ್ತಲ್ಲ, ಆ ಪಿರಿಯಡ್ ಮುಗಿತಂದ್ರೆ ಅವ್ರು ವಿಡ್ರಾ ಮಾಡ್ತಾರೆ. ವಿಡ್ರಾ ಮಾಡಿ ಖಾಸಗಿ ಬ್ಯಾಂಕ್ಗಳು ಅಂದರೆ ಅರ್ಬನ್ ಬ್ಯಾಂಕ್ಗಳಿಗೆ ಬೆನ್ನೆತ್ತಿದ್ದಾರೆ. ಕೋಆಪರೇಟಿವ್ ಅರ್ಬನ್ ಬ್ಯಾಂಕ್ಗಳು ಏನದಾವು ಅವ್ರಿಗೆ ಅಲ್ಲಿ ಡಿಪಾಸಿಟ್ ಜಾಸ್ತಿ ಆಗತೈತಿ. ಇದನ್ನು ನೀವು ಸೂಕ್ಷ್ಮವಾಗಿ ಗಮನ ಹರಿಸ್ಬೇಕಲ್ಲ. ಬರೀ ಡಿಪಾಸಿಟ್ ಕಮ್ಮಿ ಆತಂದ್ರೆ ಬೀರೇಶ್ವರ ಸೊಸೈಟಿ ರೊಕ್ಕ ಕಷ್ಟ ಬಂದ್ರೆ ಡಿ ಸಿ ಸಿ ಬ್ಯಾಂಕ್ ಉದ್ಧಾರ ಆಗೋಲ್ಲ. ಎಲ್ಲ ಕಡೆಯಿಂದ ಜನರ ಕಡೆಯಿಂದ ಸಾರ್ವಜನಿಕರಿಂದ ದುಡ್ಡು ಸೇಖರಣೆ ಆಗಬೇಕು. ಡಿಪಾಸಿಟ್ ಕೊಡುವಂಗೆ ಬ್ಯಾಂಕಿನ ಆಡಳಿತ ಮಂಡಳಿ ವಿಶ್ವಾಸದ ಬದ್ಧತೆಯನ್ನು ತೋರಿಸ್ಬೇಕು. ಅಂದಂಗೆ ಮಾತ್ರ ಡಿ ಸಿ ಸಿ ಬ್ಯಾಂಕ್ ಉಳಿಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಇದು ಕೂಡ ಧಾರವಾಡದ ಕೆ ಸಿ ಸಿ ಬ್ಯಾಂಕ್ ಏನಾಯಿತು, ಏನು ಲುಕ್ಸಾನಾಗಿಲ್ಲ, ದಿವಾಳಿಯದು ಹೋಗಿತ್ತು, ಹಂಗೆ ಇದು ಆಗ್ಬೋದು ಅನ್ನೋ ಸಂಶಯ ಸಾರ್ವಜನಿಕರಿಗೆ ಐತಿ. ಬಟ್ ಅದು ಆ ಸಂಶಯಗೆ ಉಳಿಲಿ, ಅದು ಪ್ರಾಕ್ಟಿಕಲ್ ಆಗದಂಗೆ ಈ ಆಡಳಿತ ಮಂಡಳಿ ವಿಶೇಷವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ನೋಡಿಕೊಳ್ಳಿ ಅಂತ ಹೇಳ್ತಾ ಆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ.